ಹಾಯ್ ಫ್ರೆಂಡ್ಸ್ ತಂಗಡಿ ಸುಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನು ತಗೊಳ್ಳೋಣ ಫ್ರೆಂಡ್ಸ್ ಒಂದು ಫುಲ್ ಸಾಂಗ್ ಅದು ಒಂದು ತಮ್ಮೇಲ್ ಅಂತ ಒಂದು ನಿಮ್ಮ ಅನ್ಕೋತಾರೆ ಫ್ರೆಂಡ್ಸ್ ಒಂದು ಫೋಟೋ ಎಡಿಟು ಅಥವಾ ತಮ್ಮೇಲ್ ಅನ್ಕೋತಾರೆ ಫ್ರೆಂಡ್ಸ್ ಅದನ್ನ ಕ್ರಿಯೇಟ್ ಹೇಗೆ ಮಾಡ್ಕೊಳ್ಬೇಕಂತ ತಿಳ್ಕೊಂಡು ಫ್ರೆಂಡ್ಸ್ ಆಲ್ರೆಡಿ ಡೆಮೋ ನೋಡ್ಕೊಂಡ್ರೆ ಫ್ರೆಂಡ್ಸ್ ತಮ್ಮೇಲಲ್ಲಿ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಡೆಮೋ ಅನ್ನೋದು ಈ ಥರ ಫೋಟೋ ಎಡಿಟು ಮೊದಲು ಮಾಡಿಕೊಂಡು ಫಸ್ಟಿಗೆ ಈ ಥರ ಮಾಡ್ಕೊಂಡು ಆನಂತರ ನೆಕ್ಸ್ಟ್ ಈ ಥರ ಬರ್ಕೊಳ್ಬೇಕಾಗೈತೆ ಫ್ರೆಂಡ್ಸ್ ಅದನ್ನೆಲ್ಲ ಸ್ಟೆಪ್ ವೈಸ್ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಕಲರ್ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಫ್ರೆಂಡ್ಸ್ ಮಿಸ್ಟೇಕ್ ಮಾಡ್ಕೋಕೆ ಹೋಗ್ಬಿಡಿ ಫ್ರೆಂಡ್ಸ್ ಇವತ್ತಿಗೆ 13 ದಿವಸ ಆಯಿತು ಗುರು ವಿಡಿಯೋ ಹಾಕಿಲ್ಲ ನಾನು ಪರಿಸ್ಥಿತಿ ಏನಾರ ಇರ್ತೈತೆ ಫ್ರೆಂಡ್ಸ್ ಏನು ಮಾಡಕ್ಕೆ ಬರೋದಲ್ವ ಅದಕ್ಕೆ ನೋಡೋಣ ಫ್ರೆಂಡ್ಸ್ ಇದನ್ನ ಹಾಕೊಂಡು ಮತ್ತೆ ನಾನು ಫುಲ್ ಸಾಂಗ್ದು ಐಪ್ಲರ್ದಲ್ಲಿ ಹೇಗೆ ನಾವು ಟ್ಯಾಂಪ್ಲೆಟ್ಸ್ ಹೊಸ ಟ್ಯಾಂಪ್ಲೆಟ್ಸ್ ಇದ್ದರು ಲೈಟಿಂಗ್ಸ್ ಬೆಸ್ಟ್ ಐತಿ ಅದನ್ನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ಯಾವ ರೀತಿ ಒಪ್ಪುವಂಗೆ ಎಡಿಟ್ ಹೇಗೆ ಮಾಡ್ಕೊಳ್ಬೇಕು ಐಪ್ಲರ್ದಿಂದ ನಾನು ನೀಟಾಗಿ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ನೆಕ್ಕೆ ಖಂಡಿತವಾಗಿ ಕೊಡ್ತೀನಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಫ್ರೆಂಡ್ಸ್ ವಿಡಿಯೋ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೊಕ್ಕೆ ಹೋಗ್ಬಿಡಿ ಗುರು ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ತವೆ ಆದರೂ ನಿಮಗೂ ಗೊತ್ತಿಲ್ಲ ಫ್ಯಾಮಿಲಿ ಒಳಗೆ ಪ್ರಾಬ್ಲಮ್ ಇದ್ದಿದೆ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಪಿಕ್ಸಾರ್ಟ್ ಅಪ್ಲಿಕೇಶನ್ ಬೇಕಾದೈತಿ ಪಿಕ್ಸಾರ್ಟ್ ಇಲ್ಲ ಫ್ರೆಂಡ್ಸ್ ಪಿಕ್ಸಾರ್ಟ್ ಅಪ್ಲಿಕೇಶನ್ ನಾನು ಸಿಗಬೇಕಾದ್ರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಬರಬೇಕಾಗೈತೆ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಕೊನೆಯವ್ರಿಗೆ ನೋಡ್ಕೋದು ಅಷ್ಟೇ ಕರ್ತೇವೆ ಫ್ರೆಂಡ್ಸ್ ಖಂಡಿತವಾಗಿ ಹೇಗೆ ಕೊಟ್ಟದ್ದು ಒಂದು ಮಿಸ್ ಆದ ಎಡಿಟ್ ಹಾಕಿ ಫ್ರೆಂಡ್ಸ್ ಆಯ್ತಲ್ಲ ಈಗ ಪಿಕ್ಸಾರ್ಟ್ ಅನ್ನೋದು ಓಪನ್ ಮಾಡ್ಕೊತೀನಿ ಕಲರ್ ಬ್ಯಾಕ್ಗ್ರೌಂಡ್ಸ್ಗಳು ಅವು ಎಲ್ಲ ನಮಗೆ ಎಲ್ಲೆಲ್ಲಿ ಸಿಗ್ತಾವೆ ಏನಂತೆಲ್ಲ ಡೀಟೇಲ್ಸ್ ತಿಳಿಸ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಪಿಕ್ಸಾರ್ಟ್ ಅನ್ನೋದು ನಾನು ಬ್ಯಾಕ್ ಹೋಗಿ ಬರ್ತೀನಿ ನಮಗೆ ಪಿಕ್ಸಾರ್ಟ್ ಅನ್ನೋದು ಈ ರೀತಿ ಓಪನ್ ಆಕೈತಿ ಸ್ಟಾರ್ಟಿಂಗ್ ಡೇ ತಿಳಿಸ್ತೀನಿ ಫ್ರೆಂಡ್ಸ್ ಈ ರೀತಿ ಓಪನ್ ಆದ್ರೆ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್ ನಡು ಸೆಂಟರ್ ಒಂದು ರೌಂಡ್ ಸೇಪ್ ಪ್ಲಸ್ ಐತಿ ಬ್ಲಾಕ್ ಕಲರ್ ತರ ತೆಗೆದು ನೋಡಿ ಸೆಂಟರ್ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಪಟ್ಟಿ ಗೆರೆ ಅವು ಒಂದು ಬರೋ ಇದ್ರೊಳಗೆ ಯಾವ್ದು ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೇಕು ಅನ್ನೋದು ಕನ್ಫ್ಯೂಸ್ ಆಗತ್ತಿರೋದು ಸ್ಟಾರ್ಟಿಂಗ್ ಡೇ ಹುಡುಗರಿಗೆ ಅದು ಏನು ಮಾಡ್ಕೋಬೇಕು ಫ್ರೆಂಡ್ಸ್ ಫಸ್ಟ್ನೇದು ಫುಲ್ ಗುಲಾಬಿ ಕಲರ್ದು ಫಸ್ಟ್ನೇದು ಎಡಿಟ್ ಫೋಟೋ ಐತೆ ಫಸ್ಟ್ನೇದು ಏನೈತೆ ಅದ್ರ ಮೇಲೆ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಯ್ತು ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಟ್ಟು ಈ ರೀತಿ ನಮಗೆ ಡೆಮೋ ತೋರಿಸ್ತೈತಿ ಡೆಮೋ ತೋರಿಸಿದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸರ್ಚ್ ಆಪ್ಷನ್ಸ್ ಕ್ಯಾಮ್ರಾ ಚಿತ್ರ ಆನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ಚಿಕ್ಕ ಇದ್ದೈತೆ ಬ್ಯಾಕ್ಗ್ರೌಂಡ್ ಚಿಕ್ಕ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಿಳಿ ಕಲರ್ ಒಂದು ಕರಿ ಕಲರ್ ಬಾಜುಕ್ಕೆ ಬಿಳಿ ಕಲರ್ ಒಂದು ಖಾಲಿ ಬಾಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ನಮ್ಮ ಪೇಜ್ ಅನ್ನಕೈತಿ ಪೇಜ್ ಅನ್ನೋದ್ರ ಬಟ್ ಫುಲ್ ಫಸ್ಟ್ ಕ್ಲಾಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಏನು ತಿಳಿಸ್ಕೊಡ್ತೀನಿ ಫಸ್ಟ್ನಿಂದ ಎಡಿಟ್ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮಿಸ್ಟೇಕ್ ಮಾಡ್ಕೋಕೆ ಹೋಗ್ಬಿಡಿ ಆಯ್ತಾ ಈಗ ಏನು ಮಾಡ್ಕೊಳ್ಳಿ ಬಿಡಿ ಸೆಲೆಕ್ಟ್ ಹಾಕೊಂಡು ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟಿಗೆ ಕ್ರಿಯೇಟ್ ಇದ್ದೈತೆ ಅದ್ರ ಬಾಜುಕದ ಕ್ರಾಪ್ ಅನ್ನೋದು ಒಂದು ಚಿತ್ರ ಐತಿ ಟೂಲ್ಸ್ ಐತೆ ಆಪ್ಷನ್ ಎರಡನೇದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಚಿಕ್ಕ ಪೇಜ್ ಅನ್ನೋದ್ರ ಕೆಳಗಡೆ ಇದ್ರೊಳಗೆ ಕ್ರಾಪ್ ಅನ್ನೋದು ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಮ್ಗೆ ಈ ರೀತಿ ಬರ್ತೈತಿ ಇಲ್ಲಿ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್ 16.9 ಐತೆ ಇಲ್ಲಿ ಯೂಟ್ಯೂಬ್ ಸೈಜ್ ಐತೆ ನೋಡಿ ಫ್ರೆಂಡ್ಸ್ ಎಷ್ಟನೇದ ಫಸ್ಟ್ನೇದು ಕೀಲಿದೈತಿ ಆ ಕೀಲಿ ಚಿತ್ರ ಹಿಡ್ಕೊಂಡು ಎಷ್ಟನೇದು 5ನೇದು ಐತೆ ಫ್ರೆಂಡ್ಸ್ ಎರಡು ಸಲ ಕ್ಲಿಕ್ ಮಾಡಿದ್ರೆ 9.16 ಸೈಜ್ ಬರ್ತೈತಿ ಈಗ ಒಂದು ಸಲ ಕ್ಲಿಕ್ ಮಾಡ್ಕೊಂಡು 16 ಯೂಟ್ಯೂಬ್ ಸೈಜ್ ಬರ್ತೈತಿ ಆಯ್ತಲ್ಲ ಬಲಗಡೆ ಸೈಡ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ ತರ ಮೇಲ್ಗಡೆ ಆನಂತರ ನಮ್ಗೆ ಏನೈತಿ ತರ ತಗಡಿ ಎಫೆಕ್ಟ್ಗಳು ಏನು ತೋರ್ಸತ್ತ ನೋಡ್ಕೊಳ್ಳಿ ಇವನ್ನ ಎಫೆಕ್ಟ್ ಎರಡು ಸರ್ಚ್ಗಳು ಸರ್ಚ್ಗಳು ಈ ರೀತಿ ಈಗ ಸರ್ಚ್ ನೋಡ್ಕೊಳ್ಳಿ ಆತ ತಗಿನ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸರ್ಚ್ ಬಿಟ್ರೆ ಇಲ್ಲಿ ನೋಡ್ಕೊಳ್ಳಿ ನಡು ಸೆಂಟರ್ ತೋರ್ಸತ್ತಾನೆ ಇಲ್ಲಿ ಎರಡು ಫೋಟೋ ಅನ್ನೋದು ತರ ತಗಡಿ ನಡು ಸೆಂಟರ್ ನೋಡ್ಕೊಳ್ಳಿ ಆಪ್ಷನ್ಸ್ ಒಳಗೆ ತರ ತಗಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡ್ರೆ ಇಲ್ಲಿ ನಮ್ಮ ಫೋಟೋ ಹಾಕಕ್ಕೆ ಸೆಲೆಕ್ಟ್ ಮಾಡಕ್ಕೆ ಯಾವ್ದು ಫ್ರೆಂಡ್ಸ್ ನಮ್ಮ ಸಾಂಗ್ ತಕ್ಕಂಗೆ ನಿಮಗೆ ಎಡಿಟ್ ಮಾಡಿ ತೋರಿಸೋದಂದ್ರೆ ನಾನೇನು ಫ್ರೆಂಡ್ಸ್ ಒಟ್ಟು ಸಾಂಗ್ ತಕ್ಕಂಗೆ ಎಡಿಟ್ ಆಗ್ಬೇಕಾದ್ರೆ ಆ ಸಾಂಗ್ ಯಾವ ರೀತಿ ಇರ್ತೈತಿ ಲವ್ ಫಿಲ್ಮ್ ಆಗಿದ್ರೆ ಮ್ಯಾರೇಜ್ ಲವ್ ಫಿಲ್ಮ್ ಆಗಿದ್ರೆ ಮತ್ತು ಸ್ಕೂಲ್ ಮ್ಯಾಗಿದ್ರೆ ಯಾವುದು ರೇಂಜ್ಗೆ ಇರ್ತೈತಿಲ್ಲ ಆ ರೇಂಜ್ಗೆ ನಾವು ಫೋಟೋ ಅನ್ನೋದು ಹುಡ್ಕೊಂಡು ಎಡಿಟ್ ಮಾಡ್ಕೊಳ್ಬೇಕಾಗೈತಿ ಆ ಫೋಟೋ ಹುಡ್ಕಂದ್ರೆ ನಮ್ಗೆ ಎಡಿಟ್ ಅನ್ನೋದು ಚೆನ್ನಾಗಿ ಆಕೈತಿ ಏನಾಕೈತಿ ಒಂದು ಫೋಟೋ ಇಲ್ಲೇ ಐತೆ ಫ್ರೆಂಡ್ಸ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನಾನು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರೀ ಫೋಟೋ ಮೇಲೆ ಟಚ್ ಮಾಡ್ಬಿಟ್ಟು ಇಲ್ಲಿ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಫೋಟೋ ಸೆಲೆಕ್ಟ್ ಐತಿ ಆನಂತರ ಚಾರ್ಜಿಂಗ್ ಬಾಕ್ಸ್ ತಗಡಿ ತರ ಮೇಲ್ಗಡೆ ಇಂಗ್ಲೀಷ್ ಅಕ್ಷರ ನೀಲಿ ಕಲರ್ಗೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಬಂದು ಸೆಲೆಕ್ಟ್ ಆಯಿತು ಗುರು ಇದು ಫೋಟೋ ಬಂದು ಸೆಲೆಕ್ಟ್ ಆಯಿತು ಬ್ಯಾಕ್ಗ್ರೌಂಡ್ ಹಾಕೋಲಿಲ್ಲ ಈ ರೀತಿ ನಿಮಗೆಲ್ಲ ಕನ್ಫ್ಯೂಸ್ ಆಕವು ಇದನ್ನೇನು ತೆಕ್ಕಾಕ್ ಹೋಗ್ಬೇಡಿ ಗುರು ನಾನು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮಿಸ್ಟೇಕ್ ಮಾಡ್ಕೋಕೆ ಹೋಗ್ಬಿಡಿ ಇದನ್ನೇ ಹಾಕೊಂಡೇನೈತೆ ತಕ್ಕಾಕ್ ಹೋಗ್ಬೇಡಿ ಬ್ಯಾಕ್ಗ್ರೌಂಡ್ ಹಾಕೋಲಿಲ್ಲ ಮೊದಲು ಇದನ್ನ ಹಾಕೊಂಡಿದ್ದೆ ಏನು ತಕ್ಕಾಕ್ ಹೋಗ್ಬಿಡಿ ಇಲ್ಲೇ ಇರಲಿಲ್ಲ ಬಟ್ ಆ ಫೋಟೋ ಬಿಟ್ಟು ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿಂದಲೇ ಮಾಡ್ಕೋಬಹುದು ಇಲ್ಲಿ ನೋಡ್ಕೊಳ್ಳಿ ತರ ತೆಗಡೆ ಆಪ್ಷನ್ಸ್ ಬಂದು ನೋಡ್ಕೊಳ್ಳಿ ಎಷ್ಟು ಬಂದವು 6 ಆಪ್ಷನ್ಸ್ ಬಂದವು 6 ಅಂದ್ರೆ ಫಸ್ಟ್ನೇ ಹತ್ರ ಹಿಡ್ಕೊಂಡು ಫಸ್ಟ್ನೇ ಗುಂಡ್ಲೆ ಐತೆ ಅದನ್ನ ಬಿಟ್ಟು ಎಷ್ಟು 4ನೇದ್ರ ಮೇಲೆ 2 ಫೋಟೋ ಅನ್ನೋದೈತಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಮ್ಗೆ ಈ ರೀತಿ ಸ್ಟೋರೇಜ್ ಅನ್ನೋದು ಆನಕೈತಿ ಸ್ಟೋರೇಜ್ ಅನ್ನೋದಕ್ಕೂ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲೈತಿ ಅನ್ನೋದು ನಾವು ಹುಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಕೊಳ್ಬೇಕು ಎಲ್ಲೈತಿ ಇಲ್ಲೈತಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ತೆಳಗಡೆ ಸೆಲೆಕ್ಟ್ ಆಯಿತು ಆನಂತರ ಚಾರ್ಜಿಂಗ್ ಬಾಕ್ಸ್ ತೆಳಗಡೆ ತಾರ ಮೇಲ್ಗಡೆ ಬಲಗಡೆ ಸೈಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆಯಿತು ಕ್ಲಿಕ್ ಆದ್ರೆ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಎರಡು ಬಟ್ಟಲಿ ಜೂಮ್ ಹಿಂಗದಾಗ ಈ ಮೂಲಿ ಹಿಡ್ಕೊಂಡು ಜೂಮ್ ಕಡಿಮೆ ಮಾಡ್ಕೊಳ್ಳಿ ಇಷ್ಟು ಜೂಮ್ ಕಡಿಮೆ ಆದ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಈ ಫೋಟೋ ಏನು ತೊಗೊಂಬಂದಿಲ್ಲ ಜೂಮ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಜೂಮ್ ಆದ ನಂತರ ಈ ಫೋಟೋ ಸುತ್ತ ಕಡೆ ಒಂದೊಂದು ಟಿಕ್ಕಿದ ನೋಡ್ಕೊಳ್ಳಿ ಫೋಟೋ ಸುತ್ತ ಕಡೆ 4 ಟಿಕ್ಕಿದವು 4 ಟಿಕ್ಕಿ ಮೇಲೆ ಹಿಡ್ಕೊಂಡು ಈ ರೀತಿ ಜಕ್ಕೊಂಬಂದು ಇಲ್ಲಿ ಬೋರ್ಡ್ ಹೊರಗೆ ಧರಿಸ್ಕೊಳ್ಳಿ ಒಂದು ಸ್ವಲ್ಪ ನಾನು ತರ್ಸಿ ನೋಡ್ಕೊಳ್ಳಿ ಈ ರೀತಿ ಬೋರ್ಡ್ ಹೊರಗೆ ಧರಿಸ್ಕೊಳ್ಳಿ ಮತ್ತು ಇದನ್ನ ಏನು ಮಾಡ್ಕೊಳ್ಳಿ ಬೋರ್ಡ್ ಕರೆಕ್ಟ್ ಸೆಂಟರ್ ಇರೋ ಬೋರ್ಡ್ ಹೊರಗೆ ದಾಟಿಸಿರಿ ಒಂದು ಸ್ವಲ್ಪ ಆನಂತರ ಈ ಈಚ್ ಕಡೆ ಟಿಕ್ ಇಟ್ಕೊಂಡು ಇದನ್ನು ಬೋರ್ಡ್ ಹೊರಗೆ ದಾಟ್ಕೊಳ್ಳಿ ಒಂದು ಸ್ವಲ್ಪ ಇಷ್ಟು ಬೋರ್ಡ್ ಹೊರಗೆ ದಾಟ್ಕೊಳ್ಳಿ ಆನಂತರ ಈಚ್ ಕಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಚೂರು ಜಕ್ಕೊಂಬಂದು ನಿಮ್ಗೆ ಎಷ್ಟು ಸಾಧ್ಯ ಅನಿಸ್ತೈತಿ ಆ ರೇಂಜಿಗೆ ಇಷ್ಟು ಇಟ್ಕೊಳ್ಳಿ ಅಂದ್ರೆ ಜಾಸ್ತಿ ಇಟ್ಕೋಕೆ ಹೋಗ್ಬೇಡಿ ಅಂದ್ರೆ ನಮ್ಗೆ ಲುಕ್ ಕಾಣಬೇಕಲ್ಲ ಅದಕ್ಕೋಸ್ಕರ ನಾನು ಸ್ಟೆಪ್ ಮಾಡೋದು ಮತ್ತೇನಿಲ್ಲ ಇಟ್ಟು ಕರೆಕ್ಟಾಗಿ ಆಯ್ತು ಫ್ರೆಂಡ್ಸ್ ನೋಡ್ಕೊಳ್ಳಿ ಸರ್ಚ್ ಆಯ್ತು ನೋಡ್ಕೊಳ್ಳೋಣ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಆಯಿತು
ಸೆಂಟರ್ ಪಾಯಿಂಟ್ ನಮಗೆ ಇಷ್ಟು ಬಿಡಿದು ಎರಡು ಕಡೆ ಬಿಡಿದು ಬೇಕೇ ಬೇಕು ನಮ್ಗೆ, ಅದಕ್ಕೋಸ್ಕರ ನಾವು ಇಟ್ಕೊಂಡಿವಿ. ಅನಂತರ ನಮಗೆ ಏನು ಬೇಕು ಫ್ರೆಂಡ್ಸ್, ನಾವು ಒಂದು ಬಾರ್ಡರ್ ಹಾಕೋಣ. ಬಾರ್ಡರ್ ಬ್ಲಾಕ್ ಕಲರ್ ಬಾರ್ಡರ್ ಹೇಗೆ ಹಾಕೋಬೇಕಂದ್ರೆ ತಳಗಿನ ಎಫೆಕ್ಟ್ ಅಂತಲ್ಲ ಎರಡು ಸರ್ ಸರಿಸ್ಕೊಳ್ಳಿ. ಆನಂತರ ಇಲ್ಲಿ ನೋಡ್ಕೊಳ್ಳಿ ಲಾಸ್ಟ್ನೇ ಅಂತ ಹಿಡ್ಕೊಂಡು ಇಲ್ಲಿ ತಳಗಿನ ಎಫೆಕ್ಟ್ ಲಾಸ್ಟ್ನೇ ಅಂತ ಹಿಡ್ಕೊಂಡು ಹೊಳೆ ವಾಪಸ್ ಸಿಂಬರ್ಗೆ ಬಂದು ಬಾರ್ಡರ್ ಐತಲ್ಲ ಆಪ್ಷನ್ಸ್ ಐತೆ ನೋಡ್ಕೊಳ್ಳಿ ತೋರ್ಸತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಟ್ಟಿ ಬಿಳಿ ಕಲರ್ ಬಾರ್ಡರ್ ಸೆಲೆಕ್ಟ್ ಐತೆ, ಕರಿ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ಕರಿ ಕಲರ್ ಸೆಲೆಕ್ಟ್ ಆಯ್ತು. ಇಲ್ಲಿ ಏನು ಮಾಡ್ಬೇಕು ನಾವು 6% ಇಟ್ಕೊಳ್ಳಿ ಫ್ರೆಂಡ್ಸ್. ಸರ್ಸ್ಕೊಂಡಿದ್ದು ಕಡ್ಡಿ ಕಲರ್ಸ್ ಮೇಲೆ ನಮ್ಮ ಕಡ್ಡಿ ಸರ್ಸೋದಿಲ್ಲ 6% ಇಟ್ಕೊಳ್ಳಿ. ಕರೆಕ್ಟಾಗಿ 6% ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಕರೆಕ್ಟಾಗಿ ಐತೆ. ಒಳಗಡೆ ಫೋಟೋ ಮುಗಿಸ್ತಂತೆ ಭಯ ಪಡಕ್ಕೆ ಹೋಗ್ಬಿಡಿ, ಫೋಟೋ ಹೆಂಗೆ ತಗೋಬೇಕಂತ ತಿಳಿಸ್ತು ನೋಡ್ಕೊಳ್ಳಿ. ಮತ್ತೆ ಏನು ಕಲರ್ ಬ್ಯಾಕ್ಗ್ರೌಂಡ್ ಹಾಕೊಂಡಿಲ್ಲ, ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ತಾರ ಮೇಲ್ಗಡೆ ನಡು ಸೆಂಟರ್ ಎರಡು ಆಪ್ಷನ್ಸ್ ಅಲ್ಲ, ಒಂದು ಪೆನ್ಸಿಲ್ ಹಾಕಿಂತ ಒಂದು ಇನ್ನೊಂದು ಥರ ಐತಿ ಚೌಕ್ ಬಾಕ್ಸ್ ಥರ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತಾರ ಮೇಲೆ ನಡು ಸೆಂಟರ್. ಆನಂತರ 3 ಆಪ್ಷನ್ಸ್ ಬಂದು ಡೌನ್ ಅಂತ ಹೇಳಿದ್ವಿ, ಡೌನ್ ಅಂತ ಹೇಳಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ದೇವ್ರ ಮರ ಕೆಳಗೆ ಮತ್ತೆ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಟ್ಟು ಆಟೋಮೆಟಿಕ್ ಫೋಟೋ ಮೇಲೆ ಬಂತು ಆಯ್ತಲ್ಲ. ಕನ್ಫ್ಯೂಸ್ ಅನ್ನೋದು ಹೋಯ್ತು ಗುರು ನಿಮ್ದು ಆಯ್ತಲ್ಲ. ಇಷ್ಟ ಆದ್ಕೊಂಡು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಗೈತೆ ಒಂದು ಸ್ವಲ್ಪ ಈ ಮುಖ ಅನ್ನೋದು ಈ ಕಡೆ ಹೊಳಿದೈತಿ, ಇದನ್ನ ಈ ಕಡೆ ಹೊಸಬೇಕು. ಅದನ್ನ ಹೇಗೆ ಹೊಸಬೇಕಂದ್ರೆ ಇಲ್ಲಿ ತಾರೆ ತಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು ಆನಂತರ ನಮಗೆ ಎಷ್ಟನೇದ್ದು 5ನೇದ್ರ ಮೇಲೆ ರೋಟೇಟ್ ಅನ್ನೋದು ಆಪ್ಷನ್ 5ನೇದು ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 4 ಆಪ್ಷನ್ಸ್ ಬಂದು 3ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಫೋಟೋ ಒಂದು ರೋಟೇಟ್ ಆಯ್ತು ಆಯ್ತಲ್ಲ. ಈ ತರ ಇದ್ದು ಈ ತರ ಆಯ್ತು. ಇಲ್ಲಿ 3ನೇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಮಗೆ ಇನ್ನೇನಿಲ್ಲ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಇನ್ನೇನಿಲ್ಲ ಜಸ್ಟ್ ನೋಡ್ಕೊಳ್ಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ತಾರೆ ತಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು 3ನೇದು ರೆಮೋ ಬೀಜ್ ಅನ್ನೋದು ಆಪ್ಷನ್ ಆಯ್ತು ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೆಮೋ ಬ್ಯಾಕ್ಗ್ರೌಂಡ್ ಐತೆ, ಒಂದು ಹೆಸರು ಪಟ್ಟಿ ಬಂತು ಒಂದು ಸ್ವಲ್ಪ ನೀಲಿ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ, ಯಾವತ್ತೂ ಎಡಿಟ್ ಮಾಡ್ಬೇಕಾರೆ ಆನ್ ಇಟ್ಕೊಂಡ್ರೆ ಆಟೋಮೆಟಿಕ್ ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಕಟ್ ಆಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀವು ಅಲ್ಲಿ ಕಟ್ ಮಾಡ್ಕೊಂಬಂದ್ರೆ ಈ ರೇಂಜಿಗೆ ನಿಮ್ದು ಎಲ್ಲಿ ಫೋಟೋ ಕಟ್ ಆಗೋಲ್ಲ ಅವರು, ನನಗೆ ಗೊತ್ತು ಎಲ್ಲಿ ಫೋಟೋ ಕಟ್ ಆಗೋದಿಲ್ಲ ಆಯ್ತಲ್ಲ ಫ್ರೆಂಡ್ಸ್. ಎಲ್ಲಿ ಫೋಟೋ ನಿಮ್ಗೆ ಈ ರೀತಿ ರೇಂಜಿಗೆ ಕಟ್ ಆಗೋಲ್ಲ. ನಿಮಗೆ ಎಷ್ಟು ಸಾಧ್ಯ ಅನಿಸ್ತೈತಿಲ್ಲ ಅಷ್ಟು ಜೂಮ್ ಮಾಡಿ ಚೆನ್ನಾಗಿ ವರ್ಕೌಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ನೋಡ್ಕೊಳ್ಳಿ ಇಲ್ಲಿ ತೋರ್ಸತಾನೆ ಈ ರೀತಿ ನಿಮ್ಗೆ ಎಷ್ಟು ಚೆನ್ನಾಗಿ ಅನಿಸ್ತೈತೆ ಆ ರೇಂಜ್ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಈ ಕಡೆ ಕಟ್ ಐತೆ ಅದಕ್ಕೋಸ್ಕರ ಈ ಕಡೆ ಸರ್ಚ್ ಇಟ್ಕೋತೀನಿ ನಾನು, ಮತ್ತೇನಿಲ್ಲ. ಇಷ್ಟು ನೋಡ್ಕೊಳ್ಳಿ ಫುಲ್ ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ನಾವು ಸಾಂಗ್ ಯಾವ ರೀತಿ ಇರುತ್ತೆ ಆ ರೀತಿ ಎಡಿಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಇಷ್ಟು ಇಟ್ಕೋತೀನಿ ನಾನು, ಇಷ್ಟು ಇಟ್ಕೊಂಡು ಒಂದು ಸ್ವಲ್ಪ ಇಷ್ಟು ಬಗ್ಸ್ಕೊಂಡು ಕರೆಕ್ಟಾಗಿ ಇಟ್ಕೋತೀನಿ. ಆನಂತರ ನಮಗೆ ಇಲ್ಲಿ ತಳಗಡೆ ಅಥವಾ ಫೋಟೋ ಇದೆ ಇಲ್ಲ ನಮ್ಮ ಕಲರ್ಸ್ ಒಳಗೆ ಅಷ್ಟೇ ನಿಲ್ಬೇಕು. ಅದನ್ನ ಹೇಗೆ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್ ನೋಡ್ಕೊಳ್ಳಿ ತಾರ ಮೇಲ್ಗಡೆ ಫೋಟೋ ಮೇಲೆ ಕ್ಲಿಕ್ ಮಾಡಿದ ಐತಿ. ಈಗ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫಸ್ಟ್ ಪ್ಲಸ್ ಸೆಕೆಂಡ್ ಐತಿಲ್ಲ ನೋಡಿ ಸೆಂಟರ್ 2 ಆಪ್ಷನ್ಸ್ ಒಂದದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಮ್ಗೆ ಈ ರೀತಿ ಎಕ್ಲಮ್ ಆಕೈತಿ. ಈ ರೀತಿ ಪೇಜ್ ಅನ್ನೋದ್ರೆ ಇಲ್ಲಿ ಏನು ಇಲ್ಲ, ಜಸ್ಟ್ ಈ ರೀತಿ ಅಳಕಿಸಿದ್ರೆ ನೋಡ್ಕೊಳ್ಳಿ, ಅಳಕಿಸೋದನ್ನ ಸ್ಕ್ರೀನ್ ನೋಡ್ಕೊಳ್ಳಿ. ಈ ರೀತಿ ಅಳಕಿಸಂದ್ರೆ ಅಳಕ್ತೈತಿ. ಈ ರೀತಿ ನಿಮಗೆ ಅಳಕಿಸುವಲ್ಲ ಅಂದ್ರೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಕರೆಕ್ಟಾಗಿ ನೀಟಾಗಿ ಅಳಕಬೇಕಂದ್ರೆ ಇಷ್ಟು ಇಟ್ಕೊಳ್ಳಿ. ಕರೆಕ್ಟಾಗಿ ನೀಟಾಗಿ ಎಲ್ಲ ಚೆನ್ನಾಗಿ ವರ್ಕೌಟ್ ಆಕೈತಿ. ಬಟ್ ಈ ರೀತಿ ಅಳಕಿಸ್ಬಿಡಿ, ಏನು ಪ್ರಾಬ್ಲಮ್ಸ್ ಬರಂಗಿಲ್ಲ ಫ್ರೆಂಡ್ಸ್. ಇಲ್ಲಿ ತಳಗಿನ ದಟ್ಟ ಅಳಕಿಸೋಬೇಕಾಗತ್ತೆ, ತಳಗಿನ ದಟ್ಟ ನೀಟಾಗಿ ಎಲ್ಲ ಅಳಿಕೆ ಬರ್ತದೆ ಫ್ರೆಂಡ್ಸ್. ಏನು ಟೆನ್ಷನ್ ಮಾಡ್ಕೋಕ್ ಹೋಗ್ಬಿಡಿ. ಇಲ್ಲಿ ನೋಡ್ಕೊಳ್ಳಿ ಫುಲ್ ನೀಟಾಗಿ ಎಲ್ಲ ವರ್ಕೌಟ್ ಆಯಿತು. ನೋಡ್ಕೊಳ್ಳಿ ನೀಟಾಗಿ ಎಲ್ಲ ವರ್ಕೌಟ್ ಆಗಿಲ್ಲ. ಈ ರೀತಿ ಎಡಿಟ್ ನಿಮ್ಗೆ ಆಕೈತೆ ಫ್ರೆಂಡ್ಸ್, ಏನು ಪ್ರಾಬ್ಲಮ್ಸ್ ಇರಂಗಿಲ್ಲ. ನನ್ನ ವಿಡಿಯೋಸ್ ಫುಲ್ ನೋಡ್ಕೊಂಡ್ರೆ ಏನು ಪ್ರಾಬ್ಲಮ್ಸ್ ಇರಲ್ಲ, ಮತ್ತೇನಿಲ್ಲ. ಬಾಲ್ಗಡ್ ಸೈಡ್ ರೈಟ್ ಮಾರ್ಕ್ ಐತಿ ಗ್ರೂ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಪಿತಿಪ್ಪಿ 2 ಸಲ ಕ್ಲಿಕ್ ಆಯ್ತಾ ನಾವು ಎಡಿಟ್ ಮಾಡಿದ್ರೆ ವೇಸ್ಟು. ಇದು ಹೆಂಗೆ ಐತಿ ಹಿಂಗೆ ಪ್ರಿಂಟ್ ಆಗಿಬಿಡ್ತೈತೆ. ಅದಕ್ಕೋಸ್ಕರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಂಡು ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಷ್ಟ ಆಯ್ತು ನೋಡು ಸೆಂಟರ್ ತರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. 2ನೇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಕ್ಕೈತೆ ಫ್ರೆಂಡ್ಸ್ ಡಬಲ್ ಮಾಡೋದು ಇಲ್ಲಿ 3ನೇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ ಫೋಟೋ ಡಬಲ್ ಆಯಿತು. ಫೋಟೋ ಡಬಲ್ ಆದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಫೋಟೋ ಇಟ್ಕೊಳ್ಳಿ. ಫೋಟೋ ಇಟ್ಕೊಂಡು ಇದನ್ನ ಕಲರ್ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನ ಹೇಗೆ ಅಂದ್ರೆ ತಳಗಿನ ಎಫೆಕ್ಟ್ಗಳಲ್ಲ ಇವ್ನು 2 ಸಲ ಸರ್ಸ್ಕೊಳ್ಳಿ. ಇಲ್ಲಿ ಬ್ಲೆಂಡ್ ಅನ್ನೋ ಆಪ್ಷನ್ ನೋಡಿ ಸೆಂಟರ್ ತೋರಿಸುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಇಟ್ಕೊಳ್ಳಿ. ಈ ರೀತಿ ಆಕೈತಿ, ಇದನ್ನ ಇಟ್ಕೊಳ್ಳಿ ಈ ರೀತಿ ಆಕೈತಿ. ಆನಂತರ ನಮ್ಗೆ ಈ ರೀತಿ ನಿಮ್ಗೆ ಯಾವ ರೀತಿ ಬೇಕಲ್ಲ ಈ ರೀತಿ ಇಟ್ಕೋತೀನಿ ನಾನು. ಲಾಸ್ಟ್ ಅಂದ್ರೆ 2ನೇದು ಇಟ್ಕೋತೀನಿ. ತಳ ತೋರಿಸುತ್ತೆ ಆಪ್ಷನ್ಸ್ ಯಾರ ಮೇಲೆ ಇಟ್ಕೊಂಡು ಈ ರೀತಿ ಆಕೈತಿ ಇದನ್ನ ಇಟ್ಕೋತೀನಿ. ಇಟ್ಕೊಂಡು ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಪೆನ್ಸಿಲ್ ಹಾಕಿನ ಐತಲ್ಲ ನೋಡಿ ಸೆಂಟರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೆನ್ಸಿಲ್ ಹಾಕಿನ ಮೇಲೆ ಇಲ್ಲಿ ಫಸ್ಟ್ನೇ ಗೆರೆ ಏನೈತಿಲ್ಲ 100 ಮಾಡ್ಕೊಳ್ಳಿ. ಲಾಸ್ಟ್ನೇ ಗೆರೆ 0 ಮಾಡ್ಕೊಳ್ಳಿ. ಈ ನಡುವಿನ ಗೆರೆ ಅಂತ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ಜೂಮ್ ಔಟ್ ಕಡಿಮೆ ಮಾಡ್ಕೊಂಡು ಈ ರೀತಿ ಬ್ಲರ್ ನಂಗೆ ಏರ್ಸ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ನೀಟಾಗಿ ಆಯ್ತು. ಆದ್ರೂ ನಾವು ಏನಕ್ಕೆ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಲಗಡೆ ಸರ್ ತಾರ ಮೇಲ್ಗಡೆ ಕ್ಲಿಕ್ ಆಯ್ತು. ಕ್ಲಿಕ್ ಆದ್ರೆ ಏನು ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತ ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗೆಲ್ಲ ಅಡ್ಜಸ್ಟ್ ಐತಿ ಆಯ್ತಲ್ಲ. ಅಡ್ಜಸ್ಟ್ ಇದ್ರೆ ನಮ್ಗೆ ಏನಕ್ಕೈತಿ ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ರೋಟೇಟ್ ಮೇಲೆ ಕ್ಲಿಕ್ ಮಾಡತ್ತೆ ಫಸ್ಟ್ನೇ ಪ್ಲಸ್ ಸೆಕೆಂಡ್ ತಾರ ತಗಡೆ ಎಫೆಕ್ಟ್ ನೋಡ್ಕೊಳ್ಳಿ. ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು ಎಷ್ಟನೇದು ಫ್ರೆಂಡ್ಸ್ 5ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು 5ನೇದ್ರ ಮೇಲೆ ಕ್ಲಿಕ್ ಮಾಡಿ ರೋಟೇಟ್ ಮಾಡ್ಕೋತೀನಿ ನಾನು. ಯಾವ ರೀತಿ ಆಕೈತಿ ಅಂತೇಳಿ ಯಾವ ರೇಂಜಿಗೆ ಆಗತ್ತೆ ಅಂತ ನೋಡ್ಕೊಂಡು ನಾವು ಹಾಕೋತೀನಿ ಫ್ರೆಂಡ್ಸ್. ನೋಡೋಣ ಓಕೆ ಈ ರೀತಿ ಮಾಡ್ಕೋತೀನಿ ನಾನು. ರೋಟೇಟ್ ಮಾಡ್ಕೊಂಡು ಹೊಳೆ ವಾಪಸ್ಸು ಫೋಟೋ ಇದ್ರಗಡೆ ಹೊಳೆ ಉತ್ತರ ಮಾಡ್ಕೊಂಡೇನೆ ಆಯ್ತಲ್ಲ. ಆದ್ರೆ ನಮ್ಗೆ ಏನಾಗೈತೆ ಫ್ರೆಂಡ್ಸ್ ಈ ರೀತಿ ಅದಕ್ಕೂ ನಮ್ಗೆ ಏನೂ ಇರಂಗಿಲ್ಲ, ಇನ್ನ ಬರ್ಕೋದು ಅಷ್ಟೇ ಎಡಿಟ್ ಇರ್ತೈತೆ ಫ್ರೆಂಡ್ಸ್, ಮತ್ತೇನಿಲ್ಲ. ಜಸ್ಟ್ ಹೇಗೆ ಬರ್ಕೊಳ್ಬೇಕಂದ್ರೆ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮೊದಲು ಏನು ಮಾಡ್ಕೊತೀನಿ ಡಿಜೆ ರೆಮಿಕ್ಸ್ ಅಷ್ಟೇ ಬರ್ಕೋತೀನಿ. ಡಿಜೆ ರೆಮಿಕ್ಸ್ ಅಷ್ಟೇ ಬರ್ಕೊಂಡು ಸ್ಟಿಕರ್ಸ್ಗಳೆಲ್ಲ ಅಂಟಿಸ್ಕೊತೀನಿ ಮೊದಲು. ಅನಂತರ ತೆಗಿಂದು 3D ಅಕ್ಷರ ನಾನು ತೋರಿಸ್ತೀನಿ. ಈಗ ಬರೀಬೇಕಾದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಬರಿತೀನಂದ್ರೆ ಆಗಂಗಿಲ್ಲ ಫ್ರೆಂಡ್ಸ್. ನಾವು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರಿತಾನಂದ್ರೆ ಆಗಂಗಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ಕೋಬೇಕು ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಒಂದು ಫೋಟೋ ಮೇಲೆ ಟಚ್ ಇರಲಾರ್ದ ಡಿಸ್ಪ್ಲೇ ಮೇಲೆ ಟಚ್ ಮಾಡ್ಕೊಳ್ಳಿ. ಆನಂತರ ತಾರ ತಗಡೆ ಈ ಬಾಕ್ಸ್ ಟಿ ಅನ್ನೋದು ಆಪ್ಷನ್ ಆನ್ ಆಕೈತೆ ತಾರ ತಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಏನಾಕೈತಿ ನಮ್ಗೆ ಬರಲಿಕ್ಕೆ ಆಪ್ಷನ್ಸು ಆನ್ ಆಕೈತಿ. ಈ ರೀತಿ ನಾನು
ಡಿಜೆ ಗ್ಯಾಪ್ ಕೊಟ್ಟರೆ ರೆಮಿಕ್ಸ್ ಐತೆ ಬರ್ತೈತಿ. ರೆಮಿಕ್ಸ್ ಐತೆ ನಾನು ಏನು ಮಾಡ್ತೀನಿ, ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಇದನ್ನ ಏನು ಮಾಡ್ತೀನಿ, ಹಾಕಿಸ್ಕೊತೀನಿ. ಡಿಜೆ ಅಷ್ಟೇ ಬರ್ಕೋತೀನಿ. ಬರ್ಕೊಂಡು ತಾರೆ ಮೇಲ್ಗಡೆ ರೈಟ್ ಮಾರ್ಕ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಂಡು ಜೂಮ್ ಮಾಡ್ತೀನಿ. ಫೋಟೋ ಅನ್ನೋದು ಈ ರೀತಿ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಇಲ್ಲಿ ತಂದು ಜೂಮ್ ಔಟ್ ಈ ರೀತಿ 2 ಬಟ್ಟೆಲಿ ಕೆಲಸ ಮಾಡ್ಬೇಕು ಫ್ರೆಂಡ್ಸ್, ಅಂದ್ರೆ ಚೆನ್ನಾಗಿ ವರ್ಕೌಟ್ ಆಕೈತಿ. ಈ ರೀತಿ ಹಾಕೊಳ್ಬೇಕಾಕೈತಿ, ನೋಡ್ಕೊಳ್ಳಿ. ಈ ರೀತಿ ರೋಟೇಟ್ ಅನ್ನೋದು ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಆನಂತರ ತರ ತೆಗೆದು ನೋಡ್ಕೊ ಫ್ರೆಂಡ್ಸ್. ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಐತಿ, ತರ ತೆಗಡೆ ಅದ್ರ ಮೇಲೆ ಸೇ ಅಲ್ಸತ್ತೆ ಆಪ್ಷನ್ ಐತೆ ಅನ್ಕೊಳ್ಳಿ, ಹಸರು ಪಟ್ಟಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಫಾಂಟ್ಸ್ ಅನ್ನೋದು ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದಂತ ಇಲ್ಲೇ ಫಾಂಟ್ಸ್ ಆ್ಯಡ್ ಮಾಡ್ಕೋಬಹುದು, ಕಂಪನಿ ಫಾಂಟ್ಸ್ ಒಳಗು. ಅಲ್ಲಾರ ನಮ್ಮ ಮೈ ಫಾಂಟ್ಸ್ ಅಂದ್ರೆ ನಮ್ಮ ಗ್ಯಾಲರಿಯಲ್ಲಿ ಇದ್ದಂತ ಫಾಂಟ್ಸ್ಗಳು ಇವು. ಇವ್ನ ಹಾಕೋಬೇಕಂದ್ರೆ ಹೇಗೆ ಅಂದ್ರೆ ನಾನು ಎಂಡ್ ಸ್ಕ್ರೀನ್ ವಿಡಿಯೋ ಹಾಕಿರ್ತೀನಿ, ಆ ವಿಡಿಯೋ ನೋಡ್ಕೊಂಡು ಫ್ರೆಂಡ್ಸ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಮಿಸ್ಟೇಕ್ ಐತಿ ಏನಂದ್ರೆ ನಿಮ್ಮ ಫೋನ್ ಸ್ಟೋರೇಜ್ಗೂ ಇವು ಫಾಂಟ್ಸ್ಗಳು ಆ್ಯಡ್ ಇರಬೇಕು. ನಿಮ್ಮ SD ಕಾರ್ಡ್ ಸ್ಟೋರೇಜ್ ಇತ್ತು ಅಂದ್ರೆ ಅದು ಆ್ಯಡ್ ಆಗಂಗಿಲ್ಲ, ಇದಕ್ಕೆ ಪಿಕ್ಸಾರ್ಟ್ಗೂ ಆ್ಯಡ್ ಆಗಂಗಿಲ್ಲ. ಅದೊಂದು ಸ್ವಲ್ಪ ನೆನಪಲ್ಲಿ ಫ್ರೆಂಡ್ಸ್. ಏನು ಪಿಕ್ಸಾರ್ಟ್ಗೂ ಆ್ಯಡ್ ಆಗಬೇಕಾದ್ರೆ ಸ್ಟೋರೇಜ್, ಫೋನ್ ಸ್ಟೋರೇಜ್ದಲ್ಲಿ ಫಾಂಟ್ಸ್ ಇರಬೇಕು, SD ಕಾರ್ಡ್ನಲ್ಲಿ ಇದ್ರೆ ಆಗಂಗಿಲ್ಲ. ಇಷ್ಟ ಆದ್ರೆ ಮತ್ತೆ ನೋಡ್ಕೊಂಡು ಫ್ರೆಂಡ್ಸ್, ನಾನು ಫಾಂಟ್ಸ್ಗಳು ನೋಡ್ಕೊಂಡು ಫ್ರೆಂಡ್ಸ್ ಒಂದೊಂದು ಫಾಂಟ್ಸ್ಗಳು ಹಾಕೋತೀನಿ. ಡಿಜೆ ಐತೆ ಬರ್ಕೊಂಡ್ರೆ ತರ ತೆಗೆದು ನೋಡ್ಕೊಳ್ಳಿ. ಫಸ್ಟ್ನೇದು ಏನು ಫಾಂಟ್ಸ್ ಚೇಂಜ್ ಮಾಡೋದು, ಆನಂತರ ಅದ್ರ ಬಾಜುಕದ ಕಲರ್ಸ್ ಅನ್ನೋದೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಈ ರೀತಿ ಸರ್ಚ್ ಅಡ್ಜಸ್ಟ್ ಮಾಡಿ ಎಲ್ಲ ಇಟ್ಕೋತೀನಿ ನಾನು. ಕರೆಕ್ಟಾಗಿ ಐತಿ ಫಾಂಟ್ಸ್ ಅನ್ನೋದು ಇಟ್ಕೊಂಡೇನಿ. ಇಟ್ಕೊಂಡ್ರೆ ಇದಕ್ಕೂ ಒಂದು ಸ್ವಲ್ಪ ಬ್ಲಾಕ್ ಬೋರ್ಡರ್ ಹಾಕೊಂಡು ತರ ತೆಗೆದು ನೋಡ್ಕೊ ಫ್ರೆಂಡ್ಸ್. ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಆನಂತರ 4ನೇದ್ರ ಮೇಲೆ ಟಿ ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಬ್ಲಾಕ್ ಕಲರ್ ಬೋರ್ಡರ್ ಹಾಕೊಂಡು ನೋಡ್ಕೊ ಫ್ರೆಂಡ್ಸ್. ಈ ರೀತಿ ನಾವು ಹಾಕೋಬಹುದು, ಒಂದು 30-35% ಮಟ್ಟ ಇಟ್ಕೋತೀನಿ ನಾನು ಬ್ಲಾಕ್ ಕಲರ್. ಆನಂತರ ನಮ್ಗೆ ಏನಕ್ಕೈತಿ ಫ್ರೆಂಡ್ಸ್, ನಾಗಿನ್ನ ರಿಮಿಕ್ಸ್ ಐತೆ ಬರ್ಕೋಬೇಕಲ್ಲ, ತರ ತೆಗಡಿ ಡಿಜೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್, ಎಲ್ಲಿ ಕ್ಲಿಕ್ ಇಲ್ಲ, ಡಿಸ್ಪ್ಲೇ ಫೋಟೋ ಇಲ್ಲದಲ್ಲಿ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ತರ ತೆಗಡಿ ಟಿ ಅನ್ನೋದು ಆಪ್ಷನ್ ಆಗೈತೆ ಒಂದೇದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡಿದ್ದು ಇಲ್ಲೇ ಬರ್ತೈತಿ, ಒಯ್ತಿರ್ಕೊಂಡು ಸ್ಕ್ರೀನ್ ಮೇಗೂ. ಆನಂತರ ಪೇಸ್ಟ್ ಮೇಲೆ ಒಂದೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಆಯ್ತು. ಪೇಸ್ಟ್ ಆದ್ರೆ ಬಲ್ಗಡೆ ಸೈಡ್ ರೈಟ್ ಮಾರ್ಕ್ ಐತಿ ತರ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಮ್ಗೆ ಏನಕ್ಕೈತಿ 2 ಬಿಟ್ಟಿಲ್ ಜೂಮ್ ಕಡಿಮೆ ಮಾಡ್ಕೊಂಡು ಇಲ್ಲಿ ತಂದು ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ತೋರ್ಸತ್ತಾನೆ, ಇಷ್ಟು ಜೂಮ್ ಕಡಿಮೆ ಮಾಡಿ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡ್ರೆ ಫ್ರೆಂಡ್ಸ್ ನಮ್ಗೆ ಏನಕ್ಕೈತಿ, ಒಂದು ಸೆಲೆಕ್ಟ್ ಮಾಡ್ಕೋಬೇಕಲ್ಲ, ಇದು ಏನದು ಫಾಂಟ್ಸು ಸೆಲೆಕ್ಟ್ ಮಾಡ್ಕೋಬೇಕು ನೀಟಾಗಿದ್ದಂಥದ್ದು. ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸ್ತಾವ ಅವ್ನು ನೀಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ ಫ್ರೆಂಡ್ಸ್. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಕಲರ್ ತಾರದಗಡೆ 2ನೇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ಸ್ ಮೇಲೆ ಬಿಳಿ ಕಲರ್ ಕೊಡ್ತೀನಿ. ಕೊಟ್ಟು ಬೋರ್ಡರ್ ಕುಕ್ಕಿನಿ, ಮತ್ತೆ 4ನೇದ್ರ ಮೇಲೆ ಹೋಗಿ ಬೋರ್ಡರ್ ಮೇಲೆ ಸೆಲೆಕ್ಟ್ ಮಾಡಿ ನಾನೇನು ಮಾಡ್ತೀನಿ, ಬಿಳಿದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಕಡಿಮೆ ಮಾಡ್ಕೋತೀನಿ, ಒಂದು 5% 1% ಎಷ್ಟು ಇಟ್ಕೋತೀನಿ, ಅಟ ಒಂದು 2-3% ಇಟ್ಕೊಂಡ್ರೆ ಅಟ ನೀಟಾಗಿ ಕಾಣ್ತೈತಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇಷ್ಟು ನೀಟಾಗಿ ಕಾಣ್ರೆ ನಾವಿಲ್ಲಿ ಇಟ್ಕೋಬಹುದು. ಆಯ್ತಲ್ಲ, ನೋಡ್ಕೊಳ್ಳಿ ಫ್ರೆಂಡ್ಸ್, ಎಲ್ಲ ನಮ್ಗೆ ನೀಟಾಗಿ ಕಾಣೈತಿ ಅಂತ ಅರ್ಥ ಆಯ್ತು, ಗೊತ್ತಾಯ್ತು ಫ್ರೆಂಡ್ಸ್. ಇಷ್ಟೆಲ್ಲ ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಯ್ತು. ಅಡ್ಜಸ್ಟ್ ನಮ್ಗೆ ಏನಾಕೈತಿ ಫ್ರೆಂಡ್ಸ್, ಸ್ಟಿಕರ್ಸ್ಗಳು ಆ್ಯಡ್ ಮಾಡ್ಕೊಂಡು ಇದು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕಂದ್ರೆ ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಇದ್ರೆ ತಗಡೆ ನಮ್ಮ ಆಪ್ಷನ್ಸ್ ಆನ್ ಆಗಂಗಿಲ್ಲ ಫೋಟೋ ಅಥವಾ ಆ್ಯಡ್ ಮಾಡ್ಲಿಕ್ಕೆ. ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಆದ ನಂತರ ಇಲ್ಲಿ ಯಾಡ್ ಫೋಟೋ ಅನ್ನೋದು ನೋಡಿ ತರ ತೆಗೆದು ತೋರ್ಸತ್ತೀನಿ. ಯಾಡ್ ಫೋಟೋನ ತೋರ್ಸತ್ತ ನೋಡ್ಕೊಳ್ಳಿ. ಈ ಯಾಡ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಈ ರೀತಿ ಸ್ಟೋರೇಜ್ ಆನ್ ಆಗೈತಿ. ಎಡಗಡೆ ಸೈಡ್ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಗುಂಡ್ಲೆ ಆಪ್ಷನ್ ಐತೆ, ಅದ್ರ ಮುಂದ್ಗಡೆ RECENT ಅಂತೇಳಿ ಇಂಗ್ಲೀಷ್ ಅಕ್ಷರದಲ್ಲ, ಅದ್ರ ಮೇಲೆ ಎಂಟರ್ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಈ ರೀತಿ ಸ್ಟೋರೇಜ್ ಒಂದು ಫೈಲ್ಸ್ ಒಂದು ಆನಕ್ಕವು. ಆನಂತರ ನಮ್ಗೆ ಇಲ್ಲಿ ಪಿಂಟ್ರೆಸ್ಟ್ ತಗೊಂಡಂತ ಫೋಟೋಸ್ಗಳು ದಾವಿದೆ. ಇದ್ರ ಒಂದು ಹೂವಿನ ಚಿತ್ರದಂತದ್ದು ಒಂದು ಇಮೇಜ್ ತಗೋತೀನಿ, ಇದೊಂದು ಇಮೇಜ್ ತಗೊಂಡು ನಾನು ಯಾವ ತಗೋತೀನಿ, ಮತ್ತೆ ಒಂದು ಡಿಜೆದು ಪೇಜ್ಗಳು ತಗೋತೀನಿ. ಅವನ್ನೆಲ್ಲ ನಾನು ಎಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ ಮೆಟಲ್ಸ್ ಒಳಗೆ ಇವೆಲ್ಲ ಇಮೇಜಸ್ ಇರ್ತಾವೆ, ಬ್ಯಾಕ್ಗ್ರೌಂಡ್ಸ್ ಇರ್ತಾವೆ. ಎಂಜಾಯ್ದಿಂತ ಎಡಿಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಏನು ಪ್ರಾಬ್ಲಮ್ಸ್ ಇರಂಗಿಲ್ಲ ನಿಮ್ಗೆ ಗುರು, ಒಟ್ಟೆ ಏನು ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡಿ. ಎಲ್ಲ ನಾನು ಲಾಕ್ ಇಟ್ಕೊಂಡು ನಾ ಏನೋ ಕೆಲವು ಜನದ ಜೊತೆ ಕೊಡಂಗಿಲ್ಲ, ಎಲ್ಲ ನೀಟಾಗಿ ಎಲ್ಲ ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಏನು ಮಿಸ್ಟೇಕ್ ಮಾಡ್ಕೋಕ್ ಹೋಗ್ಬೇಡಿ, ಫುಲ್ ಚೆನ್ನಾಗಿ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಾ, ಈಗ ಮಾಡ್ಕೊಂಡು ಇದೊಂದು ಸಿಂಬಲ್ ಎಡಿಟ್ ಹಾಕೋತೀನಿ ಸಾಂಗದ್ದು. ಆನಂತರ ನಾನು ಏನಂತೀನಿ, ಇದೊಂದು ಸಿಂಬಲ್ ಎಡಿಟ್ ಮಾಡ್ಕೋತೀನಿ. ಆನಂತರ ನಮ್ಗೆ ಏನಾಕೈತಿ, ನಮ್ಗೆ ಇನ್ನೇನು ಬೇಕಾಗಿಲ್ಲ, ತರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ರೈಟ್ ಇಲ್ಲಿ ಅಂದ್ರೆ 3 ಅಂತ ಹೇಳಿ ನೋಡ್ಕೊಳ್ಳಿ, ಚಾರ್ಜಿಂಗ್ ಬಾಕ್ಸ್ ಒಳಗಡೆ ಅದ್ರ ನೀಲಿ ಕಲರ್ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ರೀತಿ ಬರ್ತಾವೆ. ಇಲ್ಲಿ ತಳಗಿನ ಯಾವ ರೀತಿ ಕಟ್ ಮಾಡ್ಕೊಂಡು ಅದು ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ತಳಗಿನ ಎಫೆಕ್ಟ್ ಹೋಗಿ ಎಡಿಟ್ ಸರ್ಸೋಳಿ, ನಡು ಸೆಂಟರ್ ಬ್ಲೆಂಡ್ ಅಥವಾ ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ, ಈ ರೀತಿ ಬರ್ತೈತಿ. ಆನಂತರ ಡಿಸ್ಪ್ಲೇ ಮೇಲೆ ಟಚ್ ಇದು ಡಿಸ್ಪ್ಲೇ ಅಲ್ಲ, ಆ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಆ ರೀತಿ ಬಂತು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬಂತು. ಮತ್ತೆ ಇದ್ರ ಮೇಲೆ ಹೋಗಿ ಆನಂತರ ತಳಗಡೆ ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನು, ಆನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂತು ಫ್ರೆಂಡ್ಸ್. ಈ ಸಿಂಬಲ್ ಅನ್ನೋದು ಇದು ನಿಮ್ಮ ಡೆಮೋದ ತೋರಿಸಿಲ್ಲ, ಆ ಸಿಂಬಲ್ ಬಂತು. ಫುಲ್ ನೀಟಾಗಿ ಇಟ್ಕೊಂಡ್ ಬಿಡಿ ಫ್ರೆಂಡ್ಸ್. ಇಲ್ಲಿ ಆಯ್ತಲ್ಲ, ಫುಲ್ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ನೀಟಾಗಿ ಎಲ್ಲ ಕುಂತದ. ಕುಂತ್ರೆ ಇನ್ನೊಂದು ಚೂರು ಏರ್ಸ್ಕೊಂಡ್ ಬಿಡೋಣ ಮೇಲ್ಗಡೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮೇಲ್ಗಡೆ ಇಟ್ಕೊಂಡು ಆನಂತರ ಈ ಎಲಿದು ಇದನ್ನ ಹೇಗೆ ತಗೋಬೇಕು, ಇದು ಆ ಬಿಳಿ ಕಲರ್ ಅದು ಇದು ಹೇಗೆ ತಗೋಬೇಕು ಅಂತ ನೀವು ಕನ್ಫ್ಯೂಸ್ ಇರ್ತೈತೆ. ಅದನ್ನು ಏನೆಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಳಗಿನ ಎಫೆಕ್ಟ್ ಸರ್ಸ್ಗಳು ಇಲ್ಲಿ ಯಾರು ಗಾಡಿ ತರ ನೋಡಿ ಸೆಂಟರ್ ತರ ತೋರಿಸ್ತೀನಿ ಬ್ಲಾಂಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ನೋಡ್ಕೊಳ್ಳಿ ಕಟ್ ಆಯ್ತು. ಗೊತ್ತಾಯ್ತು ಫ್ರೆಂಡ್ಸ್, ಫುಲ್ ನೀಟಾಗಿ ಎಲ್ಲ ಕಟ್ ಆಯ್ತು. ಕಟ್ಟಾರೆ ನೀವು ಒಂದ್ ಸ್ವಲ್ಪ ಕಲರ್ ಜಾಸ್ತಿ ಎದ್ದು ಕಾಣಬೇಕಾದ್ರೆ ಅದನ್ನ ಹೇಗೆ ಮಾಡ್ಕೋಬೇಕಂದ್ರೆ ಇಲ್ಲಿ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತರ ತೆಗೆದು ನಡು ಸೆಂಟರ್ ಒಂದು ಬಾಕ್ಸ್ ಒಳಗೆ ಗೆರೆ ಇದ್ದಂತ ಕತ್ರಿ ಬಜಕ್ಕೆ ತೋರಿಸ್ತಾನೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 2ನೇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಕಡ್ಡಿ ಚಕ್ಕೊಂಡ್ರೆ ಆಟೋಮೆಟಿಕ್ ಕಲರ್ ಜಾಸ್ತಿ ಆಕೈತಿ ಫ್ರೆಂಡ್ಸ್. ಆಯ್ತಲ್ಲ, ನೋಡ್ಕೊಳ್ಳಿ ಫ್ರೆಂಡ್ಸ್, ಕಲರ್ ಒಂದು ಜಾಸ್ತಿ ಆಗಲತ್ತೈತಿ. ನಾವು ಯಾವ್ಯಾವ ಜಕ್ಕೋತು ಏನೇನಂತ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ನೀಟಾಗಿ ನೋಡ್ಕೊಳ್ಳಿ.
ಫುಲ್ ನೀಟಾಗಿ ನೋಡ್ಕೊಳ್ಳಿ, ಬ್ರೈಟ್ನೆಸ್ ಜಾಸ್ತಿ ಆಗಲತ್ತೈತಿ, ಫುಲ್ ನೀಟಾಗಿ ಫುಲ್ ಚೆನ್ನಾಗಿ ಎಡಿಟ್ ಆಯ್ತು ಫ್ರೆಂಡ್ಸ್. ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಎಡಿಟ್ ಆಯ್ತು. ಈ ರೀತಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಒಂದು ಸ್ವಲ್ಪ ಇದು ಬೋರ್ಡರ್ ಮೇಲೆ ಐತಿ ಅದು ಕಡ್ಡಿ ಅನ್ನೋದು, ಅದನ್ನ ಹೇಗೆ ಹೇಳ್ಕೊಸ್ಬೇಕಂದ್ರೆ ಬಲ್ಗಡೆ ಸೈಡ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಇಲ್ಲಿ ಕಡ್ಡಿ ಸರ್ಸಾಡ್ತಿತ್ತು ನಾನು ಮಾತ್ರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅಪ್ಪಿ ತಪ್ಪಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಏನಾಕೈತಿ ಇದು ಪ್ರಿಂಟ್ ಆಗಿಬಿಡ್ತೈತೆ. ಅದಕ್ಕೋಸ್ಕರ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ತಾಲ ಮೇಲ್ಗಡೆ ನಡು ಸೆಂಟರ್ ತೋರ್ಸೋದು ನೋಡ್ಕೊಳ್ಳಿ, ಒಂದೇ ಹತ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನಮ್ಗೆ ಈ ರೀತಿ ಜೂಮ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಕಲರ್ ಒಳಗಿದ್ದು ಅಳ್ಕೊಸ್ಕೊಂಡ್ಬಿಟ್ರೆ ಫೈನಲ್ ಆಯಿತು. ಮತ್ತೆ ರೈಟ್ ಮಾರ್ಕ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ನಿಮ್ಗೆ ಅರ್ಥ ಆದಂಗೆ ಆಯಿತು. ಇದನ್ನ ಏನು ಮಾಡ್ಕೊಳ್ಳಿ, ಒಂದ್ಸಲ ಫೋಟೋ ಮೇಲೆ ಇದ್ರ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಎಲ್ಲಿ ಚಿತ್ರ ಇಮೇಜ್ ಹೂವಿನ ಚಿತ್ರ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಸೈಡು ನಡ್ ಸೆಂಟರ್ ಆಪ್ಷನ್ಸ್ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಬಲ್ ಮಾಡ್ಕೊಳ್ಳಿ. ಡಬಲ್ ಮಾಡ್ಕೊಂಡು ಇಲ್ಲಿ ತಂದು ಇಟ್ಕೊಂಡು ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಈ ರೀತಿ ಜೂಮ್ ಮಾಡ್ಕೊಂಡು ಇಷ್ಟು ಇಟ್ಕೊಂಡು ತರ ಮೇಲ್ಗಡೆ ಮತ್ತೆ ಒಂದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬೋರ್ಡರ್ ಮೇಲೆ ಏನಿರ್ತೈತೆ ಬೋರ್ಡರ್ ಮೇಗಿಂದ ಅಳ್ಕೋಸ್ಕೊಳ್ಳಿ ಫ್ರೆಂಡ್ಸ್. ಆಟೋಮೆಟಿಕ್ ಇರ್ತೈತಿ, ಬಟ್ ಅಳ್ಕೋಸೋದು ಅಷ್ಟು ಕರ್ತೇವೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಫುಲ್ ನೀಟಾಗಿ ಆಯ್ತು. ಆದ್ರೆ ನಾವು ಏನಾಕೈತಿ 3D ಅಕ್ಷರ ಒಳಗೆ ಬರ್ಕೊಳ್ಬೇಕಲ್ಲ ಫ್ರೆಂಡ್ಸ್, ಅದನ್ನ ಹೇಗೆ ಬರ್ಕೊಳ್ಬೇಕು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಕೈತಿ ಫ್ರೆಂಡ್ಸ್. ಅದನ್ನ ಮಿಸ್ಟೇಕ್ ಮಾಡ್ಕೋಬೇಡಿ, ಕೊನೆವರೆಗೂ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ, ಹೀಗೆ ಹೇಗೆ ಬರ್ಕೋಬೇಕಂದ್ರೆ ಫ್ರೆಂಡ್ಸ್ ನಾವು ಏನು ಮಾಡ್ಕೊಳ್ಳೋ ಇಲ್ಲಿ ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಡೈರೆಕ್ಟ್ ಮಾಡ್ದವು ಡೈರೆಕ್ಟ್ ಮಾಡಿದ್ರೆ ಏನು ಮಾಡ್ಕೊಳ್ಳಿ, ಇಲ್ಲೇ ಬರ್ಕೊಳ್ಬೋದು. ಇಲ್ಲಾರ arvindvk.com ಅಂತ ವೆಬ್ಸೈಟ್ ಅನ್ನೋದಿರೋದಿಲ್ಲ. ನಾನು ಎಂಡ್ ಸ್ಕ್ರೀನ್ ವಿಡಿಯೋ ಹಾಕಿರ್ತೀನಿ, ಆಲ್ರೆಡಿ ವಿಡಿಯೋಸ್ಗೂ ಮಾಡಿದ್ದೀನಿ ಅದ್ರ ಬಗ್ಗೆ, ಫೋಟೋ ಎಡಿಟ್ ಇದ್ದ ಥರನ ಅವನು ಎಂಡ್ ಸ್ಕ್ರೀನ್ ವಿಡಿಯೋ ಹಾಕಿರ್ತೀನಿ, ಅದು ನೋಡ್ಕೊಂಡು ಆ ಕ್ರೋಮ್ನಲ್ಲಿ ಬರ್ಕೊಂಡು ಬರ್ಬೋದು ಫ್ರೆಂಡ್ಸ್. ಇಲ್ಲಿ ಡಿಜೆದೊಂದು ಸಿಂಬಲ್ ಐತಿ, ಇಲ್ಲೊಂದು ಸ್ಟಿಕರ್ ಐತಿ. ಸ್ಟಿಕರ್ಸ್ ಅನ್ನೋದು ಅಡ್ಜಸ್ಟ್ ಮಾಡ್ಬೇಕಲ್ಲ. ಇದನ್ನು ನಿಮಗೆ ಇಲ್ಲೇ ಇಟ್ಕೋತೀನಿ ಅಂದ್ರೆ ಇಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದ್ರೆ ನಾವು ಇಲ್ಲಿ ಇಟ್ಕೋತೀನಿ ಅಂದ್ರೆ ಇಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿ ಆ ರೇಂಜ್ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ, ನನಗೇನು ಇಲ್ಲೇ ಇಟ್ಕೋತೀನಿ, ನಾನು ಬೆಸ್ಟ್ ಇದು ಚೆನ್ನಾಗಿ ಅನಿಸ್ತೈತಿ ಇಲ್ಲೇ ಇಟ್ಕೋತೀನಿ. ಅಂದ್ರೆ ಈ ಫೋಟೋಸ್ಗಳು ಇಲ್ಲ ಗ್ಯಾಪ್ ಐತಿ, ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಅನಿಸ್ತೈತಿ ಇಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಆಯ್ತು. ಆದ್ರೆ ನಮ್ಗೆ ಏನಾಕೈತಿ ಫ್ರೆಂಡ್ಸ್, ತರತಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದ್ರ ಮೇಲೆ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ರ ಮೇಲೆ ಟಚ್ ಇರಬಾರ್ದಂಗೆ ಈ ರೀತಿ ಟಚ್ ಇರಬಾರ್ದು. ಡಿಸ್ಪ್ಲೇ ಮೇಲೆ ಟಚ್ ಮಾಡ್ಕೊಂಡು ಈ ರೀತಿ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡ್ಬಿಟ್ರೆ ಏನಾಕೈತಿ ನಮ್ಗೆ ಕ್ಲೇನ್ ಆಕೈತಿ. ಕ್ಲಿಯರ್ ತಳಗಡೆ ಆಪ್ಷನ್ಸ್ ಬರ್ತೈತಿ ನಮ್ಗೆ ಬರಲಿಕ್ಕೆ. ಇಲ್ಲಿ ಏನಾಕೈತಿ ಫ್ರೆಂಡ್ಸ್, ಯಾವುದು ಚೌಕ್ ಆಪ್ಷನ್ಸ್ ಟಿ ಅನ್ನೋದೈತಿಲ್ಲ ಫಸ್ಟ್ ತರತಾಗಡೆ ನೋಡ್ಕೊಳ್ಳಿ. ತರತಾಗಡೆ ಗುಂಡೆ ಬಜುಕೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ್ಕೊಂಡು ನಾವು ಏನು ಮಾಡ್ಕೊಬೇಕು, ಇಲ್ಲಿ ಕನ್ನಡ ಒಳಗೆ ಬರ್ಕೋತೀನಿ. ನಾನು ಡಾರ್ಕ್ ಫಾಂಟ್ ಐತೆ, ಅದು ಕನ್ನಡ ಒಳಗೆ ಬರ್ಕೋತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು ಬರ್ಕೊಂಡೇನೆ. ನೋಡಿ ಗುಂಡನ ಗಲ್ಲ ಎದಿಯಂತ ನಂದ ಜಲ್ಲ ಪರ್ಸನ್ ಸಾಂಗ್ ಐತೆ ನೋಡಿದ್ರು, ಅದು ನಾನು ಇಟ್ಕೊತ ಜಸ್ಟ್ ನೋಡ್ಕೊಳ್ಳಿ. ಈ ರೀತಿ ನಾನು ನೋಡಿ ಗುಂಡನ ಅಂತೇಳಿ ಆಟ ಬರ್ಕೊಂಡೇನೆ. ನೋಡಿ ಗುಂಡನ ಆಟ ಬರ್ಕೊಂಡೇನೆ, ಗಲ್ಲ ಅಂತ ನಾ ಬರ್ಕೊಂಡಿಲ್ಲ, ಯಾಕಂದ್ರೆ ಹಿಂದಷ್ಟೇ ಬರ್ಕೋತೀನಿ. ನನಗೆ ಸ್ಥಾನದ ಚಿಕ್ಕದಾಗಿ ಬೇಕಲ್ಲ, ಅದಷ್ಟೇ ನನಗೆ, ಅದಕ್ಕೋಸ್ಕರ ಇದನ್ನಷ್ಟೇ ಬರ್ಕೊಂಡೇನೆ. ಎರಡು ಪಾಯಿಂಟ್ ಹಾಕೋತೀನಿ. ಈ ರೀತಿ ಪಾಯಿಂಟ್ ಹಾಕೊಂಡು ರೈಟ್ ಮಾರ್ಕ್ ಮೇಲೆ ಬಲ್ಗಡೆ ಸೈಡ್ ತಾರ ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ಆಟೋಮೆಟಿಕ್ ಈ ರೀತಿ ಅಕ್ಷರ ಅನ್ನೋದು ಬಂದಲ್ಲ ಫ್ರೆಂಡ್ಸ್. ಬಂದ್ಕೊಂಡು ನಾವು ಏನು ಮಾಡ್ಕೋಬೇಕು, ಇಲ್ಲಿ ಜಸ್ಟ್ ನಾವು ಕಲರ್ಸ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಾಂಟ್ಸ್ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಆನಂತರ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಫಸ್ಟ್ ಪ್ಲಸ್ ಸೆಕೆಂಡ್ ಐತೆ ತರತಾಗಡೆ, ಆನಂತರ ಆಲ್ಸತ್ತೆ ಅಲ್ಲಿ ಫಾಂಟ್ಸ್ ಆ್ಯಡ್ ಮಾಡಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಟೈಮಿಂಗ್ದಾಗ ಹೋಗಿ ಇಲ್ಲೇ ಒಂದು ಫಾಂಟ್ಸ್ ಆ್ಯಡ್ ಮಾಡ್ಕೋತೀನಿ. ಒಂದು ಫಾಂಟ್ಸ್ ಯಾವುದು ಇದು, ಒಂದು ಫಾಂಟ್ಸ್ ಆ್ಯಡ್ ಮಾಡ್ಕೋತೀನಿ. ಡೈರೆಕ್ಟ್ ಪಾಯಿಂಟ್ ಐತೆ, ಡೈರೆಕ್ಟ್ ಪಾಯಿಂಟ್ ಆ್ಯಡ್ ಆಯ್ತದ. ಡೈರೆಕ್ಟ್ ಪಾಯಿಂಟು ನಾನು ಎಲ್ಲಿ ಕೊಟ್ಟಿರ್ತೀನಿ, ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಾಗ ಇಲ್ಲದ ಫ್ರೆಂಡ್ಸ್. ಫಾಂಟ್ಸ್ ಡೈರೆಕ್ಟ್ ಪಾಯಿಂಟ್ ಇದೇನೈತೆ ವಿಡಿಯೋ ಈಗ ಜಸ್ಟ್ ನೋಡಿದ್ರೆ ಅದ್ರ ತಗಡೆ ಎಲ್ಲ ಒಟ್ಟೆಲ್ಲ ಆಲ್ಮೀಟರ್ಸ್ ಒಟ್ಟು ಇರ್ತೈತಿ. ಕನ್ನಡ ಫಾಂಟ್ಸ್ ಡೈರೆಕ್ಟ್ ಯಾವುದು ಕನ್ನಡ ಫಾಂಟ್ಸ್ ಡೈರೆಕ್ಟ್ ಐತೆ ಕೊಟ್ಟು ಕಿಶನ್ ತಗಡೆ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಾಂಟ್ಸ್ ಹಾಕೋಬಹುದು ಫ್ರೆಂಡ್ಸ್. ಆಯ್ತಲ್ಲ, ಡೈರೆಕ್ಟ್ ಪಾಯಿಂಟ್ ಹಾಕೋಬಹುದು. ಎಂಜಾಯ್ ಅಂತ ಹಾಕೊಳ್ಳಿ ಫ್ರೆಂಡ್ಸ್. ನಾನು ಏನು ಹೇಳ್ತೀನಿ ಖಂಡಿತ ಎಲ್ಲ ಇರ್ತಾವೆ. ಎಂಜಾಯ್ ಅಂತ ಎಡಿಟ್ ಮಾಡ್ಕೊಳ್ಳಿ. ಅಂತರ ಇದ್ರ ಮೇಲೆ ಕ್ಲಿಕ್ ಆಯ್ತಲ್ಲ, ಕ್ಲಿಕ್ ಆದ್ರೆ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಈ ರೀತಿ ಜೂಮ್ ಮಾಡ್ಕೊಂಡು ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಪ್ಲಸ್ ಸೆಕೆಂಡ್ ಐತೆ, ಅದ್ರ ಮುಂದ್ಗಡೆ ಫಾಂಟ್ಸ್ಗಳು ಯಾರು ಮಾಡ್ತು ಅದ್ರ ತಗಡೆ ಮತ್ತೆ ಮುಂದಿಂದ ಎಷ್ಟು ಫಸ್ಟಿಗೆ ಪ್ಲಸ್ ಸೆಕೆಂಡ್ ಬಿಟ್ಟು ಎರಡನೇದ್ರ ಮೇಲೆ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಬೇಕಾದಂತ ಕಲರ್ಸ್ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನಮಗೆ ಬೇಡ, ನಮಗೆ ಎರಡು ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು. ಈ ಬ್ಲಾಕ್ ಕಲರ್ ಗಾಲಿ ಏನೈತೆ ಇವೇನೋ ಕಲರ್ ಕೆಂಪು ಗಾಲಿ ಕಲರ್ ಗಾಲಿ ಇವೆಂತಲ್ಲ, ಬ್ಲಾಕ್ ಕಲರ್ ಗಾಲಿ ತಗಡೆ ಒಂದು ಆಪ್ಷನ್ಸ್ ಐತೆ, ಅದ್ರ ತಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಆನಂತರ ಫಸ್ಟಿಗೆ ಏನೈತಿ ಒಂದು ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಗಡೆ ಫಸ್ಟ್ ಗಾಲಿ ಇಲ್ಲಿ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಎರಡು ಬಿಳಿ ಗಾಲಿ ಕಾಣತ್ತ ನೋಡ್ಕೊಳ್ಳಿ. ಬಿಳಿ ಟಿಕ್ ಮಾರ್ಕ್ ಅದಲ್ಲ, ಎರಡು ಬಿಳಿ ಗಾಲಿ ಫಸ್ಟ್ ಬಿಳಿ ಕಲರ್ ಸೆಲೆಕ್ಟ್ ಆಗಲಿ. ಆನಂತರ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಗೆ ಏನಾಗೈತಿ ಒಂದ್ ಸ್ವಲ್ಪ ಈ ರೀತಿ ಒಂದ್ ಸ್ವಲ್ಪ ಇದ್ರ ಒಳಗೆ ಕಲರ್ಸ್ ಕೊಡ್ತೀನಿ. ನಾನು ಯೆಲ್ಲೋ ಕಲರ್ ಕೊಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಟೋಮೆಟಿಕ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಆಯ್ತು. ನಮಗೆ ಬೇಡ ಅವನು ಸ್ವಲ್ಪ ಕಲರ್ಸ್ ಅನ್ನು ಚೇಂಜ್ ಮಾಡ್ತೀನಿ ಗುರು ನಾನು ಅಂತ ಕಲರ್ಸ್ ಚೇಂಜ್ ಮಾಡ್ಕೋಬಹುದು. ಈ ರೀತಿ ಚೇಂಜ್ ಆಯ್ತು ಅನ್ಕೊಳ್ಳಿ. ಇಷ್ಟ ಆದ್ಮೇಲೆ ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಟಿ ಅನ್ನೋದು ಆಪ್ಷನ್ ಇರುತ್ತೆ ತರತಾಗಡೆ. ಟಿ ಅನ್ನೋದು ಬಾಕ್ಸ್ ಟಿ ಬೋರ್ಡರ್ ಟಿ ಐತಿಲ್ಲ ಫ್ರೆಂಡ್ಸ್. ಈ ಬೋರ್ಡರ್ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಕರಿ ಕಲರ್ ಸೆಲೆಕ್ಟ್ ಆಗಿರ್ತೈತಿ. ನಮಗೆ ಏನು ಬೇಕು ಒಂದು ಸ್ವಲ್ಪ ಬೋರ್ಡರ್ ಅನ್ನೋದು ಜಾಸ್ತಿ ಮಾಡ್ಕೊಳ್ಳಿ. ಜೂಮ್ ಮಾಡಿ ನೋಡ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, 35% ಮಟ್ಟ ಇಟ್ಕೊಳ್ಳಿ, ಚೆನ್ನಾಗಿ ಆಗ್ತೈತಿ. ಇಷ್ಟ ಆದ್ಕೊಂಡು ನಾವು ಏನಕ್ಕೆ 3D ಮಾಡ್ಕೊಳ್ಬೇಕು. 3D ಮಾಡ್ಕೊಳ್ಳೋ ಫ್ರೆಂಡ್ಸ್. ಇದೆಲ್ಲ ಕರೆಕ್ಟ್ ಐತಲ್ಲ ನೋಡ್ಕೊಳ್ಳಿ. ನೋಡ್ಕೊಂತಾದ್ಮೇಲೆ ಇದನ್ನ ಬಿಟ್ಟು ಬಿಡಿ, ಅಟ್ಟ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡ್ರೆ ಹೋಗ್ತೈತಿ. ಆನಂತರ ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಲ್ಲ ಅಂತ ನಾವು ಬರ್ಕೊಳ್ಬೇಕಲ್ಲ, ಇಲ್ಲಿ ತರತಾಗಡೆ ಮತ್ತು ಫಸ್ಟ್ ಗುಂಡೆ ಆಪ್ಷನ್ ಐತೆ, ಅದ್ರ ಬಾಜು ಟಿ ಅನ್ನೋದು ಬಾಕ್ಸ್ ಒಳಗೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಗಲ್ಲ ಅಂತ ಬರ್ಕೊಂಡ ಫ್ರೆಂಡ್ಸ್. ನೋಡಿ ಗುಂಡನ ಗಲ್ಲ ಇದೆಯಂತ ನಂದ ಜಲ್ಲ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಲ್ಲ ಅಂತೇಳಿ ಬರ್ಕೊಂಡ್ರೆ ಫ್ರೆಂಡ್ಸ್. ಬರ್ಕೊಂಡು ಇದಕ್ಕೂ ಏನ್ ಮಾಡ್ತೀನಿ, ಎರಡು ಕಡೆ ಟಿಕ್ ಮಾರ್ಕ್ ಕೊಡ್ತೀನಿ ಫ್ರೆಂಡ್ಸ್. ಎರಡು ಕಡೆ ಎರಡು ಟಿಕ್ ಮಾರ್ಕ್ ಕೊಟ್ಟು ಬಲಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ. ಆಟೋಮೆಟಿಕ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಬಂತು. ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್. ಈ ರೀತಿ
ಇಲ್ಲಾಂದ್ರೆ ಈ ಫೋಟೋ ಏನೈತೆ ಫೋಟೋ ಇನ್ನೊಂದು ಚೂರು ಮೇಲೆ ಎತ್ತುಕೊಳ್ಳಿ, ಫೋಟೋ ಮೇಲೆ ಎತ್ತುಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ ಇಷ್ಟ ಹಾಕೊಂಡು ನಾವೇನಾಕೈತೆ ಮತ್ತು ಇದನ್ನೇನು ಅಕ್ಷರ ಪಡ್ಕೊಂಡಿವಿ ನಾವು ನೋಡಿ ಗುಂಡನ ಗಲ್ಲ ಅಂತ ಐತ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಮೇಲೆ ಸರ್ಸೋಳಿ. ಈ ಗಲ್ಲ ಅನ್ನೋದು ಒಂದು ಸ್ವಲ್ಪ ಕಾಣ್ತೈತೆ ನಮಗೆ ಐತ್ಲ ಫ್ರೆಂಡ್ಸ್. ಕಂಡ್ರೆ ಮತ್ತೆ ಡೈರೆಕ್ಟ್ ಫಾಂಟ್ ಈ ಎರಡದವು ಬೇರೆದು ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ ಈ ಥರ ಒಂದೈತಿ. ಆನಂತರ ತಾರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಕಲರ್ಸ್ ಒಳಗೆ ಹೋಗ್ತೀನಿ ನಾನು ಎರಡನೇದ್ರ ಮೇಲೆ. ಆನಂತರ ಇಲ್ಲಿ ಕರಿ ಕಲರ್ ಬಾಕ್ಸ್ ಒಳಗೆ ಅದ್ರೊಳಗೆ ಹೋಗಿ 2 ಕಲರ್ ಸೆಲೆಕ್ಟ್ ಆದವು. ಕರಿ ಕಲರ್ ಮೇಲೆ ಹೋಗಿ ನಾನು ಯಾವ್ದು ಕೊಡ್ತೀನಿ, ಒಂದು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡ್ತೀನಿ. ಯೆಲ್ಲೋ ಕಲರ್ ಅಲ್ಲ, ಒಂದು ಸ್ವಲ್ಪ ನೀಲಿ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ಈ ರೀತಿ ಆಯಿತು. ಮತ್ತು ತಾರತಾಗಿ ನೋಡ್ ಸೆಂಟರ್ ಟಿ ಅನ್ನೋದು ಆಪ್ಷನ್ಸ್ ತೋರ್ಸಾತ ನೋಡ್ಕೊಳ್ಳಿ. ತಾರತಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಬೋರ್ಡರ್ ಹಾಕೋದೈತಿ. ಕರಿ ಕಲರ್ ಸೆಲೆಕ್ಟ್ ಆದೈತಿ. ಅದನ್ನ ಏನು ಮಾಡ್ಕೊಳ್ಳಿ 30-35% ಇಟ್ಕೋತೀನಿ ನಾನು. ಇಟ್ಕೊಂತದ್ದು ಹಾಕೊಂಡು ನಾವು ಏನೈತೆ ಫ್ರೆಂಡ್ಸ್, ಬಟ್ಟೆ ಶಾಡೋ ಆಯ್ತು ನೆಳ ಆಯ್ತು ಕೆಡೋದಂದ್ರೆ ಅಕ್ಷರದು ಇಲ್ಲಿ ತಾರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಶಾಡೋ ಲಾಸ್ಟ್ ನಿಂತ್ರ ಒಟ್ಟು ಎಫೆಕ್ಟ್ ಒಳಗೆ 2 ಸರ್ಸ್ಕೊಳ್ಳಿ. ಸರ್ಸ್ಕೊಂಡ್ರೆ ಲಾಸ್ಟ್ ನಿಂತ್ರ 4ನೇ ಶಾಡೋ ಅನ್ನೋದು ಆಪ್ಷನ್ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಕ್ಷರ ಹಿಂದ್ಗಡೆ ನೆಳ ಬರ್ತೈತಿ. ಒಂದು ಸ್ವಲ್ಪ ನಾರ್ಮಲ್ ಕೆಡ್ಕೋದಾದ್ರೆ ಒಂದು ಸ್ವಲ್ಪ ಒಣ್ಣೆಗಿರಿ ಅನ್ನೋದು ತಾರತಾಗಿ ತೋರಿಸ್ತೀನಿ. ಒಣ್ಣೆಗಿರಿ ಒಂದು 45% ಇಟ್ಕೊಳ್ಳಿ. ಕರೆಕ್ಟಾಗಿ ಅಡ್ಜಸ್ಟ್ ಆಕೈತಿ. ಅಡ್ಜಸ್ಟ್ ಹಾಕೊಂಡು ಮತ್ತೇನಾಕೈತಿ ಅದು ಗುಂಡನ ಗಲ್ಲ ಐತೆ ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಐತೆ. ಅದ ಏನೇನು ಮಾಡಕ್ಕೆ ಹೋಗ್ಬಿಡಿ. ಅದನ್ನ ಒಂದು ಸ್ವಲ್ಪ ರೊಟೇಟ್ ಹೊತ್ತು ಈ ಥರ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೆ ಆ ರೀತಿ ಇಟ್ಕೊಳ್ಳಿ. ನಾನು ಸ್ಟೇಟ್ ಇಟ್ಕೋತೀನಿ. ಇದು ನೋಡಿ ಗುಂಡನ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಾರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಫೆಕ್ಟಿವ್ ಸರ್ಸ್ ಲಾಸ್ಟ್ ನಂತರ 4ನೇ ಶಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಶಾಡೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಏನಾಕೈತಿ ಒಂದು ಸ್ವಲ್ಪ ನಾರ್ಮಲ್ ಇಟ್ಕೊಂಡು ಒಂದು 30% ಇಟ್ಕೋತೀನಿ ನಾನು. ಒಂದು 30% ಇಟ್ಕೊಂಡು ಎರಡನೇ ಅನ್ನೋದು ಇಟ್ಕೊಂಡು ಅದ ನಂತರ ನಮ್ಗೆ ಏನಾಕೈತಿ ತಾರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಕ್ರಿಟ್ಟದ್ದು ಒಂದು ಮೂರ್ತಿಗೆ ತಾರತಾಗಿ ತೋರ್ಸತ್ತ ನೋಡ್ಕೊಳ್ಳಿ. ಒಂದು ಐತಿ ಎ ಬಾಜುಕ ಒಂದು ಚೌಕ್ ಬಾಕ್ಸ್ ಐತೆ. ಅದ್ರ ಮೇಲೆ ಶಾಡೋ ತಾರತಾಗಿ ತೋರ್ಸತ್ತ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತೋರ್ಸತ್ತ ತಾರತಾಗಿ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಏನು ತೋರಿಸಲ್ಲ. ಬಟ್ ಇಲ್ಲಿ ನೋಡ್ಕೊಳ್ಳಿ ಅಕ್ಷರಗಳು 4 ಕಡೆ ಟಿಕ್ ಮಾರ್ಕ್ ತೋರಿಸತ್ತೆ. ನಮಗೆ ಏನು ಬೇಕು ಒಂದು ಸ್ವಲ್ಪ 3D ಆಗ್ಬೇಕಲ್ಲ. ಅಕ್ಷರ ಟಿಕ್ ಮಾರ್ಕ್ ಏನು 4 ಕಡೆ ಅಲ್ಲಿ ಈಚೆ ಕಡೆ ಟಿಕ್ ಮಾರ್ಕ್ ಅದ. ಟಿಕ್ ಮಾರ್ಕ್ ಹಿಡಿದು ಹೇಳ್ಕೊಂಡ್ರೆ ಈ ರೀತಿ ಸ್ಟ್ರೈಲ್ ಮೇಲೆ ಅಕ್ಷರ ಸೊ ಇಷ್ಟೇ. ಮತ್ತೇನೆಲ್ಲ ಕೆಲಸಗಳು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತದೆ. ಅದಕ್ಕೋಸ್ಕರ ನಿಮ್ಗೆ ಡಬಲ್ ಸರಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿಲ್ಲ ಆ ರೀತಿ ಮಾಡ್ಕೊಳ್ಬೋದು. ಅಕ್ಷರ ಗೊತ್ತಾಯ್ತು ಫ್ರೆಂಡ್ಸ್. ನಿಮಗೆ ಇದು ಚೆನ್ನಾಗಿ ಅನ್ಸತ್ತಿರೋದು ಫ್ರೆಂಡ್ಸ್, ಆದ್ರೆ ನಿಮಗೆ ಗೊತ್ತಾಗತ್ತಿರೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಕನ್ಫ್ಯೂಸ್ ಆಗತ್ತಿರ್ತೈತಿ. ಇದು ಹೆಂಗೆ ಗುರು ಅಂತ ನಿಮ್ಗೆ ಕನ್ಫ್ಯೂಸ್ ಆಗತ್ತೈತಿ ಫ್ರೆಂಡ್ಸ್. ಅದನ್ನೇನು ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀಟಾಗೆಲ್ಲ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲ ಲಾಂಗ್ ಇರ್ತಕ್ಕಂಥ ಫ್ರೆಂಡ್ಸ್. ಮತ್ತೆ ಏನಿಲ್ಲ ಇಷ್ಟೇ ಎಡಿಟ್ ಅನ್ನೋದು ಪ್ರಾಬ್ಲಮ್ ಅನ್ನೋದು ನಿಮ್ಗೆ ಸಾಲ್ವ್ ಆದಂಗೆ ಆಯ್ತು. ಫುಲ್ ಚೆನ್ನಾಗಿ ಎಡಿಟ್ ಆಯ್ತು. ಅಂದ್ರೆ DJ ಮಿಕ್ಸ್ ಮಾಡೋದ್ರಲ್ಲಿ ಫುಲ್ ಸಾಂಗ್ ಎಡಿಟ್ ಆಗಿ ಫುಲ್ ಹೆಲ್ಪ್ ಆದಂಗೆ ಆಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋ ಸಿಗುತ್ತಾನಂತ. ಹಾಗೆ ಡೌನ್ಲೋಡ್ ಹೇಗೆ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್ ನೋಡ್ಕೊಳ್ಳಿ. ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಡು ಸೆಂಟರ್ ಒಂದು ಇರೋ ಮರ ಕೆಳಗೆ ಐತೆ ತಾರ ಮೇಲ್ಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಗ್ಯಾಲರಿ ಸೇವ್ ಆಕೈತಿ. ಸೇವ್ ಆಗಲಿಲ್ಲ ಅಂದ್ರೆ ಫ್ರೆಂಡ್ಸ್ ಏನು ಮಾಡ್ಕೊಳ್ಳಿ, ಖಂಡಿತವಾಗಿ ಸೇವ್ ಆಗೋದಿಲ್ಲ ಅನ್ನಂಗಿಲ್ಲ, ಆಗತ್ತೈತೆ ಫ್ರೆಂಡ್ಸ್. ನಾನೇನು ಕೊಟ್ಟಿನಿ ಆಗೋದಲ್ಲಿ ತನ್ಕೋತಾರೆ ಫ್ರೆಂಡ್ಸ್. ಪ್ಲೇಸ್ಟೋರ್ ಒಂದು ಅಪ್ಲಿಕೇಶನ್ ಇದ್ದ ಮಾತ್ರ ಆಗೋಲ್ಲ ಅಂತೇನಿಲ್ಲ. ಇದಿಷ್ಟು ಇಟ್ಕೋಕಿತ್ರ ಬಲಗಡೆ ಸೈಡ್ ಇದೆಲ್ಲ ಕರೆಕ್ಟ್ ಐತೆ ನೋಡ್ಕೊಂಡು ಬಲಗಡೆ ಸೈಡ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿ ನೋಡು. ನಾನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ವೇಟ್ ಮಾಡಿ ಈ ರೀತಿ ಬಂದ್ಬಿಡ್ತೈತೆ. ನಮಗೆ ಇನ್ನೇನು ಸರ್ಚ್ ಮಾಡಕ್ಕೆ ಬರಂಗಿಲ್ಲ ಗುರು. ಅದಕ್ಕೋಸ್ಕರ ನಾನು ನೋಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಮಾರ್ಕ್ ಮೇಲೆ. ನಾನು ತರ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಫೋಟೋ ಅನ್ನೋದು ಹೊಡೆಯಂಗಿಲ್ಲ ಫ್ರೆಂಡ್ಸ್. ಎಡಿಟ್ ಅನ್ನೋದು ಬೇಕಾದಷ್ಟೇ ಜೂಮ್ ಮಾಡಿ ಹೊಡೆಯಂಗಿಲ್ಲ. ಅಕ್ಷರ ಅನ್ನೋದು ಈ ರೀತಿ ಫೋಟೋ ಎಡಿಟ್ ಹಾಕೋ. ಆನಂತರ ತಾರ ಮೇಲ್ಗಡೆ ಒಂದು 2 ಮಾರ್ಕ್ ಐತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೇಳಕ್ ಮತ್ತೆ ಸೇವ್ ಆಗೋದು 2 ಫೋಟೋ ಸೇವ್ ಅದು. ಅದು ತೋರ್ಸೋಕ್ಕಿಂತ ಮುಂಚೆ ನಾನು ಟೆಲಿಗ್ರಾಮ್ ಚಾನಲ್ ಹೇಗೆ ಬರೋ ಫ್ರೆಂಡ್ಸ್ ಅಪ್ಲಿಕೇಶನ್ ಸೇಬೇಕಾರೆ ಇವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫ್ರೆಂಡ್ಸ್ ಒಂದೇ ಲಿಂಕ್ ಐತೆ ಟೆಲಿಗ್ರಾಮ್ ಚಾನಲ್ ಲಿಂಕ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್. ಒಂದೊಂದ್ಸರಿ ಕ್ರೋಮ್ನಲ್ಲಿ ಹೋಗಿ ಇರೋರ್ಲೈತೆ ತೋರಿಸ್ತಾರೆ. ಆ ಕಾರಣದಾಗ ಏನು ಮಾಡ್ಕೋಬೇಕು, ಆ ಟೈಮ್ದಾಗ ಟೆಲಿಗ್ರಾಮ್ ಅನ್ನೋದು ನಿಮ್ಮ ಮೊಬೈಲ್ದಲ್ಲಿ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನ್ ಆದ್ಕೊಂಡು ನಮಗೆ ಈ ರೀತಿ ಪೇಜ್ ಆನ್ ಆಗೈತಿ ಗೊತ್ತಾಯ್ತು ಫ್ರೆಂಡ್ಸ್. ಪೇಜ್ ಅನ್ನೋದಕ್ಕೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ಹೋಗಿ ಫ್ರೆಂಡ್ಸ್. ಇಲ್ಲಿ ಏನು ಮಾಡ್ಕೊಳ್ಳಿ, ಸರ್ಚ್ ಬಾರ್ನಲ್ಲಿ ಹೋಗಿ ಇಲ್ಲಿ ಏನು ಮಾಡ್ಕೋಬೇಕು, ತಂಗಾಳಿ ಎಡಿಟ್ ಅನ್ನೋ ಸರ್ಚ್ ಮಾಡ್ಕೋ. ತಂಗಾಳಿ ಎಡಿಟ್ ಕಮೆಂಟ್ ಒಂದು ಸಿಗ್ತೈತಿ. ಅದನ್ನೇನು ತಗೋಬೇಡಿ ಫ್ರೆಂಡ್ಸ್. ತಂಗಾಳಿ ಎಡಿಟ್ ಅನ್ನೋದು ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ. ಎಡಿಟಿಂಗ್ ಕಮೆಂಟು ಅವು ಏನು ತಗೋಬೇಡಿ ಫ್ರೆಂಡ್ಸ್. 8197 ಸಬ್ಸ್ಕ್ರೈಬ್ದು ಫಸ್ಟಿಗೆ ಬ್ಲಾಕ್ ಕಲರ್ DP ಏನೈತೆ ಫ್ರೆಂಡ್ಸ್ ತೋರ್ಸತ್ತಾನೆ. ಅದರ ಆ ID ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಹಾಕೊಂಡು ತಲೆಗಡೆ ಜಾಯ್ನಿಂಗ್ ಇರೋದು ಫ್ರೆಂಡ್ಸ್. ಜಾಯ್ನ್ ಆಗಿ ಗುರು ನಮ್ಮ ಬ್ರದರು ಯಾಕೋ ಲಿಂಕು ಹಾಕಿಲ್ಲ, ಅವ್ನು ವಿಡಿಯೋ ಹಾಕಿಲ್ಲ ಆಮೇಲೆ ಇದಕ್ಕೆ ಯೂಟ್ಯೂಬ್ಗೆ ಇರುವತ್ತಕ್ಕೆ ಬ್ರೋ ನಮ್ದು ಎಲ್ಲ ಪ್ರಾಬ್ಲಮ್ಸ್. ಈಗೇನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಷ್ಟ ಐತಿ ಲಾಸ್ಟು ಇಲ್ಲೇ ನಿಮ್ಮ ತಲೆಗಡೆ ಜಾಯ್ನಿಂಗ್ ಇರ್ತೈತಿ. ನಾನು ಟೈಪಿಂಗ್ ಮಾಡೋದೈತಿ. ಅದಕ್ಕೋಸ್ಕರ ನೀವೇನು ಮಾಡ್ಕೋಬೇಕು, ಒಂದು ಸ್ವಲ್ಪ ಮೇಲೆ ತಲೆಗೆ ಇಳಿಸೋತೆ ಈ ರೀತಿ ಜಕ್ಕೋತ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಐಪ್ಲಟ್ ಟೆಂಪ್ಲೇಟ್ಸು ಎಲ್ಲ ಇರ್ತದೆ ಫ್ರೆಂಡ್ಸ್. ಪಿಕ್ಸೆಲ್ ಅಪ್ಲಿಕೇಶನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನವೆಂಬರ್ 27 ತಾರೀಕು ನೀವು ಪಿಕ್ಸೆಲ್ ಅಪ್ಲಿಕೇಶನ್ 77 MB ಫ್ರೆಂಡ್ಸ್. ಎಂಜಾಯ್ ಅಂತ ಎಡಿಟ್ ಮಾಡ್ಕೊಳ್ಳಿ, ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಅನ್ಕೋತಾನೆ ಫ್ರೆಂಡ್ಸ್. ಮುಂದೆ ಸಿಗುತ್ತೆ ಅಂತ ಸಿಗೋಕ್ಕಿಂತ ಮುಂಚೆ ಫ್ರೆಂಡ್ಸ್ ಈಗೇನು ಮಾಡ್ಕೊಳ್ಳೋ ಡೆಮೋ ನೋಡ್ಕೊಳ್ಬೇಕಲ್ಲ. ನೀವು ಎಡಿಟ್ ಮಾಡಿದ್ದು ಡೆಮೋ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಇದೆ ನಿಮ್ಗೆ ಡೆಮೋ ತೋರಿಸಿದ್ವಿ, ಇದು ಡೆಮೋ ತೋರಿಸಿದ್ದು ನಿಮ್ಗೆ. ಈಗ ನಾವು ಎಡಿಟ್ ಮಾಡಿದ್ವಿ 2 ಇಲ್ಲ ಫ್ರೆಂಡ್ಸ್. ಇದೊಂದು ಇಲ್ಲೈತಿ, ಇದೊಂದು ಇಲ್ಲೈತಿ ಫ್ರೆಂಡ್ಸ್. ಫುಲ್ ಎಡಿಟ್ ಫ್ರೆಂಡ್ಸ್. ಏನು ಅಕ್ಷರ ಹೊಡೆಯಂಗಿಲ್ಲ. ನಿಮ್ಗೆ ಹೆಂಗೆ ಜೂಮ್ ಮಾಡಿ ತೋರಿಸಿಲ್ಲ ಅದೇ ರೇಂಜಿಗೆ ಬರ್ತದೆ ಫ್ರೆಂಡ್ಸ್ ಫೋಟೋ ಎಡಿಟು ಆಯ್ತಲ್ಲ. ಒಟ್ಟು ನಾನು ಫ್ರೆಂಡ್ಸ್ ಮುಂದೆ ಸಿಗುತ್ತೆ ಅಂತ. ಆಲ್ ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.